ಓಂ ಶಾಂತಿ. ಓಂ ಶಾಂತಿ. ಅವ್ಯಕ್ತ ಮುರಳಿ ಮಂಥನ ಕಾರ್ಯಕ್ರಮಕ್ಕೆ ಬಾಬ್ದಾದಾರವರ ಕಡೆಯಿಂದ ತಮಗೆಲ್ಲರಿಗೂ ಹಾರ್ದಿಕ ಸುಸ್ವಾಗತ. ಬಾಬಾ ಏನು ಹೇಳ್ತಿದ್ರು, ಮಕ್ಕಳೇ, ತಮ್ಮ ಸುತ್ತಮುತ್ತಲಿನ ವಾತಾವರಣ ವಾಯುಮಂಡಲವನ್ನು ತಿಳ್ಕೊಂಡಿದ್ದೀರಿ. ಪ್ರಪಂಚದಲ್ಲಿರುವಂತಹ ಸರ್ವ ಆತ್ಮರು ತುಂಬಾ ಬಂಧನದಲ್ಲಿ ಇದ್ದಾರೆ. ಯಾವ ಬಂಧನದಲ್ಲಿದ್ದಾರಂತೆ? ಯಾವ ಬಂಧನದಲ್ಲಿದ್ದಾರೆ? ಕರ್ಮ ಬಂಧ. ತಾವೇ ಮಾಡಿರುವಂತಹ ಸಾಲದ ಬಂಧನದಲ್ಲಿ, ವಿಕರ್ಮದ ಬಂಧನದಲ್ಲಿ, ಅದರ ಫಲಿತಾಂಶ ದುಃಖ, ನೋವು, ಸಮಸ್ಯೆ, ವಿಘ್ನ ಇದರಲ್ಲಿ ಪರಿತಪಿಸ್ತಾ ಇದ್ದಾರೆ. ಆವಾಗ ಅವರೆಲ್ಲರನ್ನೂ ಕೂಡ ನೀವೇನ್ ಮಾಡಬೇಕಾಗ್ತದೆ? ದುಃಖದಿಂದ ಹೊರಗಡೆ ತರಬೇಕಾಗುತ್ತೆ, ಮುಕ್ತರನ್ನಾಗಿ ಮಾಡಬೇಕು. ಅವರನ್ನ ಮುಕ್ತಿ ಮಾಡ್ಬೇಕಂದ್ರೆ ನೀವು ಮೊದ್ಲೇನಾಗಿರ್ಬೇಕು ಮುಕ್ತರಾಗಿ. ಅಲ್ವಾ? ಡಾಕ್ಟರ್ಗೆನೆ ಕಾಯಿಲೆ ಬಂದ್ರೆ ಪೇಷಂಟ್ಗಳಿಗೆ ಗುಣ ಮಾಡೋದು ಹೇಗೆ? ಬಾಂಬ್ ಬಿದ್ದಿದೆ, ಹಾಸ್ಪಿಟ್ಲಲ್ಲಿ ತುಂಬಾ ಪೇಷಂಟ್ಗಳಿದ್ದಾರೆ. ಡಾಕ್ಟ್ರು ಮಗನಿಗೆ ಎಕ್ಸಾಮ್ ಅಂತ ಹೇಳ್ಬಿಟ್ಟು ಅಥವಾ ಸ್ಕೂಲ್ ಅಡ್ಮಿಷನ್ ಮಾಡಬೇಕು ಅಂತ ಕಾಲೇಜಿಗೆ ಹೋಗ್ಬಿಟ್ರೆ ಈ ಪೇಷಂಟ್ಗಳೆಲ್ಲ ಏನ್ ಮಾಡ್ತಾ ಇರ್ತಾರೆ? ಬೊಬ್ಬೆ ಹೊಡಿತಾ ಇರ್ತಾರೆ. ಹಾಗಿದ್ರೆ ಇವರು ಕೂಡ ಬೊಬ್ಬೆ ಹೊಡಿಬೇಕಾ? ಡಾಕ್ಟ್ರು ಬೊಬ್ಬೆ ಹೊಡಿಬೇಕಾ? ಏನ್ ಮಾಡ್ಬೇಕು? ಅವಾಗ ಡಾಕ್ಟರ್ ಕರ್ತವ್ಯ ಏನು? ನೋವಿನಲ್ಲಿರುವಂತಹ ಪೇಷಂಟ್ಗಳಿಗೆ ಅವಳ ಕಾಯಿಲೆಯನ್ನ ದೂರ ಮಾಡುವಂಥದ್ದು ಯಾರ ಕೆಲಸ? ಡಾಕ್ಟರ್ ಕೆಲಸ ಅಲ್ವಾ? ಹಾಗೇನೆ ಇಲ್ಲೂ ಕೂಡ ವರ್ತಮಾನ ಸಮಯದಲ್ಲಿ ಯಾರಿಗೆ ಆತ್ಮಿಕ ಶಕ್ತಿಯ ಅವಶ್ಯಕತೆ ಇದೆ, ಪರಮಾತ್ಮನ ಶಕ್ತಿಯ ಅವಶ್ಯಕತೆ ಇದೆ, ಯಾರಿಗೆ ಶಾಂತಿ ಸುಖದ ಅವಶ್ಯಕತೆ ಇದೆ, ಅದನ್ನು ಕೊಡ್ಲಿಕ್ಕೆ ನಾವೇನಾಗ್ಬೇಕು? ನಿಮಿತ್ತರಾಗಬೇಕು. ಅಂತಂದ್ರೆ ಆವಾಗ ನಾವು ಬೇರೆ ಎಲ್ಲ ಕರ್ಮದಿಂದ, ಬೇರೆ ಎಲ್ಲ ಜವಾಬ್ದಾರಿಯಿಂದ, ಬೇರೆ ಎಲ್ಲ ಚಿಂತೆಯಿಂದ ನಾವೇನಾಗಿರ್ಬೇಕು? ಡಿಟ್ಯಾಚ್, ಮುಕ್ತ. ಈ ಸೇವೆ ಮಾಡಬೇಕು, ಆ ಸೇವೆ ಮಾಡಬೇಕು, ಆ ಕೆಲಸ ಮಾಡಬೇಕು, ಈ ಸಾಧನೆ ಮಾಡಬೇಕು, ಮಕ್ಕಳು ಮೊಮ್ಮಕ್ಕಳು ಅದೆಲ್ಲವನ್ನ ಎತ್ತೇನ್ ಮಾಡಬೇಕು? ಪಕ್ಕದಲ್ಲಿ ಇಡಬೇಕಾಗತ್ತೆ. ಮತ್ತೆ ಯಾವುದೇ ರೀತಿ ಕಾರಣಗಳನ್ನ ಹೇಳಬಾರ್ದು. ವೈಯಕ್ತಿಕವಾದಂಥ ಯಾವುದೇ ಇಚ್ಛೆಗಳು ನಿಮ್ಮ ಮನಸ್ಸಿನಲ್ಲಿ ಇರಬಾರ್ದು. ಲೌಕಿಕ ಅಲ್ಲ, ಅಲೌಕಿಕದಲ್ಲೂ ಕೂಡ ಯಾವುದೇ ಇಚ್ಛೆಗಳು ನಿಮ್ಮಲ್ಲಿ ವೈಯಕ್ತಿಕವಾಗಿ ಏನಾಗಬಾರ್ದು? ಇರಬಾರದು. ಸದಾಕಾಲ ಈಶ್ವರಿ ಸೇವೆ ಸರ್ವರಿಗೋಸ್ಕರ ಮಾಡಬೇಕು, ನಿಮಿತ್ತ ಭಾವದಿಂದ, ನಿಸ್ವಾರ್ಥ ಭಾವದಿಂದ ಹೇಳುವಂಥದ್ದು ಮಾತ್ರ ಇರಬೇಕು. ಇದು ವರ್ತಮಾನ ಸಮಯದಲ್ಲಿ, ವಿಶೇಷವಾಗಿ ರಾಜಯೋಗ ಮಾಡುವಂಥ ಸಮಯದಲ್ಲಿ ನನ್ನ ಮಕ್ಕಳ ಮನೋಸ್ಥಿತಿ ಯಾವ ಸ್ಥಿತಿ? ಶರೀರದ ಸ್ಥಿತಿಯಲ್ಲ, ಧನದ ಸ್ಥಿತಿಯಲ್ಲ, ಜನರ ಸ್ಥಿತಿಯಲ್ಲ, ನಿಮ್ಮ ಮಕ್ಕಳ ಸ್ಥಿತಿಯಲ್ಲ. ಯಾರ್ದು? ನನ್ನ ಮಕ್ಕಳು ಅಂದ್ರೆ ನನ್ನ ಮನಸ್ಸು, ಅದರ ಸ್ಥಿತಿ ಹೇಗಿರಬೇಕು? ಶಾಂತ, ಸಂಪೂರ್ಣವಾಗಿ ಯಾರಿಗೆ ಸಮರ್ಪಣೆ ಮಾಡಬೇಕು? ಪರಮಾತ್ಮನಿಗೆ, ಬಾಬನಿಗೆ. ಇದು ಬಾಬನಿಗೆ ಬೇಕಂತೆ. ಸರಿ, ಹಾಗಿದ್ರೆ ಮಕ್ಕಳು ಇವಾಗ ಹೇಗಿದ್ದಾರೆ? ಇಂಥವರು ಬಾಬನಿಗೆ ಬೇಕು ಮಕ್ಕಳು. ಆದ್ರೆ ಮಕ್ಕಳ ವರ್ತಮಾನ ಸಮಯದ ಸ್ಥಿತಿಗತಿಯನ್ನ ಬಾಬಾ ಏನ್ ಮಾಡ್ತಿದ್ದಾರೆ? ನೋಡ್ತಿದ್ದಾರೆ. तो आज बाप दादा ने हर एक का पुरुषार्थ ಚೆಕ್ किया. ಬಾಬಾ ಏನ್ ಮಾಡದಂತೆ ಇವತ್ತು? ಪ್ರತಿಯೊಂದು ಮಕ್ಕಳ ಯಾವ್ದನ್ನ ಚೆಕ್ ಮಾಡದಂತೆ? ಹಂಗಂದ್ರೆ ಏನು? ಆತ್ಮನ ಉನ್ನತಿ ಯಾರು ಮಾಡ್ಕೊಂತಿದ್ದಾರೆ, ಅವ್ರ ಉದ್ಧಾರ ಏನ್ ಮಾಡ್ಕೊಂತಿದ್ದಾರೆ? ಹಾ, ಬ್ಯಾಂಕ್ ಬ್ಯಾಲೆನ್ಸ್ ಎಷ್ಟಿದೆ ಅಂತ ನೋಡಿದ್ರ ಬಾಬಾ? ಇಲ್ಲ. ಎಷ್ಟು ಮನೆ ಇದೆ ಅಂತ ನೋಡಿದ್ರ? ಇಲ್ಲ. ಎಷ್ಟು ಜಮೀನ್ ಇದೆ ಅಂತ ನೋಡಿದ್ರ? ಇಲ್ಲ. ನಿಮ್ಮ ಹತ್ರ ಎಷ್ಟು ಜೊತೆ ಬಟ್ಟೆ ಇದೆ ಅಂತ ನೋಡಿದ್ರ? ಇಲ್ಲ. ನಿಮ್ಗೆ ಎಷ್ಟು ಜನ ಮಕ್ಕಳಿದ್ದಾರೆ ಅಂತ ನೋಡಿದ್ರ? ನೋಡಿದ್ರ? ಯಾವ್ದನ್ನ ನೋಡಿದಂತೆ ಬಾಬಾ? ಪುರುಷಾರ್ಥ. ಅಂದ್ರೆ ಒಂದು ದಿನದಲ್ಲಿ ನನ್ನ ಮಗು ಆತ್ಮನ ಉದ್ಧಾರಕ್ಕೋಸ್ಕರ, ಆತ್ಮನ ಒಳಿತಿಗೋಸ್ಕರ
ಆತ್ಮಿಕ ಸೇವೆಗೋಸ್ಕರ, ಸ್ವಪರಿವರ್ತನೆಗೋಸ್ಕರ ಎಷ್ಟು ಸಮಯವನ್ನ ಕೊಡ್ತಾ ಇದೆ. ಜೊತೆಗೆ ಮುಂದಿನ ದಿನಗಳಲ್ಲಿ ನಿಮ್ಮ ಎದುರುಗಡೆಗೆ ಜನ ಕೋಟ್ಯಾಂತರ ರೂಪದಲ್ಲಿ ನಿಮ್ಮ ಎದುರುಗಡೆಗೆ ಬರ್ತಾರೋ ಬರಲ್ಲೋ? ಸ್ಥೂಲವಾಗಿ ಸೂಕ್ಷ್ಮವಾಗಿ ಬರ್ತಾರೆ. ಯಾಕೆ ಬರ್ತಾರೆ? ಸುಖ ಅವ್ರ ಹತ್ರ ಶಾಂತಿ ಬೇಡ ಬೇಡಿಕೊಂಡು ಬರ್ತಾರ ಅಲ್ವಾ? ಅವ್ರು ನಿಮ್ಮತ್ತ ಕೆಲಸ ಮಾಡಿ ತಗೊಂಡೋಗೋರು, ಫ್ರೀ ಆಗಿ ತಗೊಂಡೋಗೋರು? ಫ್ರೀ ಆಗಿ. ದೇವತಾ ಅಂತಂದ್ರೆ ಯಾರು? ಕೊಡುವಂತವ್ರು, ಅವ್ರು ಕೆಲಸ ಮಾಡ್ಬಿಟ್ಟು ಕೊಡೋರು ಅಥವಾ ಫ್ರೀ ಆಗಿ ಕೊಡೋರು? ಫ್ರೀ ಆಗಿ ಕೊಡೋರು. ದಾನದ ರೂಪದಲ್ಲಿ ಕೊಡ್ತಾ ಇರ್ತಾನೆ. ಹೌದು. ಅಂದ್ಮೇಲೆ ಮುಂದೆ ಕೋಟ್ಯಾಂತರ ಜನ ನಿಮ್ಮೆದ ಕಡೆಗೆ ಬರ್ತಾರೆ ಅಂತಂದ್ಮೇಲೆ ಅವರಿಗೆ ಕೊಡಲಿಕ್ಕೆ ನಿಮ್ಮತ್ತಷ್ಟು ಸಂಪಾದನೆ ಇದೆಯಾ? ಇಲ್ಲ. ಇಲ್ಲ. 1000 ಅಲ್ಲ, 100 ಅಲ್ಲ, ಲಕ್ಷ ಅಲ್ಲ. ಹೆಂಗ್ ಬರ್ತಾರೆ? ಕೋಟ್ಯಾಂತರ ಮನುಷ್ಯಾತ್ಮರು ಬರ್ತಾರೆ, ಪ್ರಾಣಿ ಆತ್ಮಗಳು ಕೂಡ ಬರ್ತವೆ, ಪಂಚತತ್ವಗಳು ಕೂಡ ಬರ್ತವೆ. ಅವರೆಲ್ಲರನ್ನೂ ಕೂಡ ನಾವೇನ್ ಮಾಡ್ಬೇಕಾಗ್ತದೆ? ಕೊಡಲಿಕ್ಕೆ ನಾವು ನಿಮಿತ್ತರು ಆಗ್ಬೇಕಾಗ್ತದೆ. ಹಾಗಿದ್ರೆ ಅಷ್ಟು ಬರ್ತಾರೆ ಅಂತಂದ್ರೆ ಮತ್ತೆ ಕೊಡ್ಲಿಕ್ಕೆ ಸ್ಟಾಕ್ ಇದೆಯಾ? ಆದ್ಮೇಲೆ ಮನೇಲಿ ಒಂದು ಮದುವೆ ಆದ್ರೆ ಏನಾಗ್ತದೆ? ಖರ್ಚು ಜಾಸ್ತಿ ಬರ್ತದೆ. 500 ಜನ ಬರ್ತಾರೆ, 1000 ಜನ ಬರ್ತಾರೆ ಅಂತಂದ್ರೆ ಬರುವಂತ ದಿನದಲ್ಲಿ ಎಲ್ಲಾ ಊಟ ತಿಂಡಿಯ ವ್ಯವಸ್ಥೆಯನ್ನ ಮಾಡಿಡ್ತಾರೋ ಇಲ್ವೋ? ಮಾಡಿದ್ರು. ಯಾಕಂದ್ರೆ ಬಂದವ್ರಿಗೆ ಏನೂ ಕಡಿಮೆ ಇರುವ ಅಷ್ಟೊತ್ತಿಗೆ ಆ ಒಂದು ಮದುವೆ ಯಾರ ಮನೇಲಿ ಇದ್ದಾರೆ, ಆ ಮದುವೆ ಹೆಣ್ಣು ಮಗಳ ತಂದೆ ಆ ದಿನ ಸಂಪಾದನೆ ಮಾಡ್ಲಿಕ್ಕೆ ಹೋಗ್ತಾನ ಇಲ್ಲ. ಅಥವಾ ಆ ದಿನ ಬೆಳೆ ತರ್ಲಿಕ್ಕೆ ಹೋಗ್ತಾನ? ಇಲ್ಲ. ಏನ್ ಮಾಡ್ತಾನೆ? ಎಲ್ಲ ಸ್ಟಾಕ್ ರೆಡಿಮೇಡ್. ಎಲ್ಲಿವರೆಗೆ ಬಂದವ್ರಿಗೆ ಊಟಕ್ಕೆ ಬಡಿಸ್ಲಿಕ್ಕೆ ಜನನು ಕೂಡ ಏನಾಗಿರ್ತಾರೆ? ರೆಡಿ ಇರ್ತದೆ. ಅಂದ ಮೇಲೆ ಭವಿಷ್ಯದಲ್ಲಿ ನಿಮ್ಮ ಎದುರುಗಡೆ ಕೋಟ್ಯಾಂತರ ಜನ ಬರಬೇಕೋ ಬೇಡವೋ? ಬರಬೇಕು. ಲಕ್ಷ್ಮೀನಾರಾಯಣ ಆಗ್ಬೇಕು ಅಂತ ಕೈ ಎತ್ತೀರಿ, ವಿಶ್ವ ಕಲ್ಯಾಣ ಮಾಡ್ಬೇಕು ಅಂತ ಹೇಳ್ತೀರಿ. ಅದು ವಿಶ್ವ ಕಲ್ಯಾಣಕ್ಕೆ ಬೇಕಾಗಿರುವಷ್ಟು ಹಣ ಸಂಪಾದನೆ ನಿಮ್ಮ ಹತ್ರ ಇದೆಯಾ? ಇಲ್ಲ. ಪ್ರತಿದಿನ ಅಷ್ಟು ಸಂಪಾದನೆ ಮಾಡ್ತಾ ಇದ್ದೀರಾ ಇಲ್ವೋ? ಮಾಡ್ತಾ ಇದೀವಿ ಬಾಬಾ. ಯಾವ ಸಂಪಾದನೆ? ಶರೀರದ ಸಂಪಾದನೆ, ದುಡ್ಡಿನ ಸಂಪಾದನೆ ಅಲ್ವಾ? ಮಾಯೆ ಸಂಪಾದನೆ, ವಿಕಾರದ ಸಂಪಾದನೆ ಎಲ್ಲ ಏನ್ ಮಾಡ್ಬಿಡ್ತೀವಿ? ಇಟ್ಟಿದ್ದೀವಿ. ಆದ್ರೆ ಬಾಬನಿಗೆ ಬೇಕಾಗಿರೋದು ಯಾವುದು? ಆತ್ಮಿಕ ಸಂಪಾದನೆ. ಶಾಂತಿ, ಸುಖ, ಸಂತೋಷ, ಆನಂದ, ನೆಮ್ಮದಿ, ಪ್ರೀತಿ, ಶಕ್ತಿ, ಪವಿತ್ರತೆ ಎಷ್ಟಿದೆ ಅಂತ ಹೇಳಿ ಬಾಬಾ ನಾವು ಚೆಕ್ ಮಾಡ್ತಿದ್ದಾನೆ. तो बताओ क्या देखा होगा? ಬಾಬಾ ಎಲ್ಲರ ಪುರುಷಾರ್ಥದ ಅಕೌಂಟ್ ಅನ್ನು ನೋಡ್ತಾ ಇದ್ರು. ಹಾಗಿದ್ರೆ ಬಾಬನಿಗೆ ಏನ್ ಕಂಡಿರ್ಬೋದು, ಏನ್ ನೋಡಿರ್ಬೋದು ಬಾಬಾ? ಹರ್ ಏಕ್ ಅಪ್ನೆ ಸೆ ಪೂಛೆ ಮೇರಾ ಪುರುಷಾರ್ಥ ಕ್ಯಾ ಹೈ. ನಿಮ್ಮ ನೀವು ಕೇಳ್ಕೊಳ್ಳಿ, ನಿಮ್ಮ ಪುರುಷಾರ್ಥ ಏನು? ಆದ್ಮೇಲೆ ನಿಮಗೊಂದು ಪ್ರಶ್ನೆ, ನನ್ನ ಮಗ ಎಕ್ಸಾಮಲ್ ಪಾಸ್ ಆಗ್ಲಿ, ಯೋಗ ಮಾಡ್ತೀರಿ, ಇದು ಪುರುಷಾರ್ಥ ಹೌದು ಅಲ್ವೋ? ಇಲ್ಲ. ಯಾಕೆ ಯೋಗ ಮಾಡ್ಲಿಲ್ವಾ? ಇಲ್ಲ. ಸ್ವಾರ್ಥ. ಮಗುಗೋಸ್ಕರ ಮಾಡದಲ್ಲ, ಆತ್ಮಕ್ಕೆಲ್ ಮಾಡಿದ್ದೀರಿ? ಮಗು ಅಂದ್ಮೇಲೆ ಶರೀರ ನೆನ್ಪಂತೋ ಆತ್ಮ ನೆನ್ಪಂತೋ? ಶರೀರ. ಮಗುವಿನೇನು ರಿಸಲ್ಟ್ಸ್ ಬರ್ತಾ ಇದೆ, ಆ ರಿಸಲ್ಟ್ಸ್ ಶರೀರಕ್ಕೆ ಸಂಬಂಧಪಟ್ಟಂತ ಶಿಕ್ಷಣನೋ ಆತ್ಮಕ್ಕೆ ಸಂಬಂಧಪಟ್ಟಂತ ಶಿಕ್ಷಣನೋ? ನನ್ನ ಕೋರ್ಟ್ಗೆ ಸರಿ ಮಾಡ್ಕೊಡು, ಇದು ಪುರುಷಾರ್ಥ ಹೌದು ಅಲ್ವೋ? ಇಲ್ಲ. ನನಗೆ ಜಾಬ್ ಕೊಡು, ಇದು ಪುರುಷಾರ್ಥ ಹೌದು ಅಲ್ವೋ? ಅಲ್ಲ. ನಮ್ಗೆ ಬಿಲ್ಡಿಂಗ್ ಕಟ್ಕೊಡು, ಇದು ಪುರುಷಾರ್ಥ ಹೌದು ಅಲ್ವೋ? ಅಲ್ಲ. ನನ್ನ ಶರೀರದ ಆರೋಗ್ಯ ಸರಿ ಮಾಡು, ಇದು ಪುರುಷಾರ್ಥ ಹೌದು ಅಲ್ವೋ? ಅಲ್ಲ. ಆದ್ಮೇಲೆ ನಾವು ಯೋಗ ಯಾವ್ದು ಆಧಾರದ ಮೇಲೆ ಮಾಡ್ತೀವಿ? ಇದೇ ಸಂಕಲ್ಪವನ್ನು ಇಟ್ಟು ತಾನೇ ಯೋಗ ಮಾಡ್ತೀರಿ. ಅವಾಗ ಪುರುಷಾರ್ಥ ಹೆಂಗ್ ಜಾಸ್ತಿ ಆಯ್ತು? ನೀವು ಯಾವ ಉದ್ದೇಶಕ್ಕೋಸ್ಕರ ಯೋಗ ಮಾಡಿದಿರೋ, ಈಶ್ವರ ಸೇವೆಯನ್ನ ಮಾಡಿದಿರೋ, ಅದಕ್ಕೆ ಫಲವನ್ನ ಕೊಟ್ಬಿಟ್ಟು ಬಾಬಾ ಏನ್ ಮಾಡ್ತಾರೆ? ಕೈ ತೊಳ್ಕೊಂಡ್ ಬಿಡ್ತಾರೆ. ಅವಾಗ ಆತ್ಮದಲ್ಲಿ ಏನು ಉಳಿತು? ಏನು ಇಲ್ಲ. ಫೈನಲ್ ಏನ್ ಹೇಳ್ತೀನಿ? ಬಾಬಾದ್ ಮಗು ಆಗ್ಬಿಟ್ಟು 20 ವರ್ಷ ಆಯ್ತು, 15 ವರ್ಷ ಆಯ್ತು, ಟೆನ್ಷನ್ ಕಡಿಮೆನೇ ಆಗ್ತಾ ಇಲ್ಲ, ಮನೆಯಲ್ಲಿ ಮಕ್ಕಳ ಮಾತು ಕೇಳ್ತಾನೇ ಇಲ್ಲ, ಸಮಸ್ಯೆಗಳ ಪರಿಹಾರ ಆಗ್ತಾ ಇಲ್ಲ. ಮತ್ತೆ ಮೈಕ್ ಇಟ್ಕೊಂಡು ಏನ್ ಹೇಳ್ತಾರೆ? ಅಯ್ಯೋ ಬಾಬನ್ ಮಗು ಆದ್ಮೇಲೆ ನಮ್ ಬಾಡಿಗೆ ಮನೆಯಿಂದ ಏನಾಯ್ತು? ಸ್ವಂತ ಮನೆ ಬಂತು. ಇಲ್ಲ, ನಡ್ಕೊಂಡು ಹೋಗ್ತಾ ಇದ್ವಿ, 2 ವೀಲರ್ ಕೊಟ್ಬಿಟ್ಟಿದ್ದಾರೆ ಬಾಬಾ.
ಅಲ್ವಾ? ಟೂ ವೀಲರ್ ಇದೆ ಹೌದು. ಸ್ಥೂಲವಾಗಿ ಪ್ರಾಪಂಚಿಕವಾಗಿ ಶ್ರೀಮಂತರಾಗಿದ್ರೆ, ಆತ್ಮಿಕವಾಗಿ ಬಡವರಾಗಿರ್ತೀವಿ. ಅಂದರೆ ಈಶ್ವರೀಯ ಸಾಧನೆಯ ಫಲವನ್ನ ಸ್ಥೂಲಕ್ಕೆ ನೀವು ಉಪಯೋಗ ಮಾಡಿ ತಿಂದ್ಬಿಟ್ಟು ಖಾಲಿ ಮಾಡ್ತಿದ್ದೀರಾ ಬಿಟ್ರೆ ಆತ್ಮಿಕವಾಗಿ ಇನ್ನೂ ಸ್ಟಾಕ್ ಆಗ್ತಾ ಇಲ್ಲ. ಅಂದ್ಮೇಲೆ ನಿಮ್ಮನ್ನ ನೀವು ಚೆಕ್ ಮಾಡ್ಕೊಳ್ಳಿ. ಪ್ರತಿದಿನ ಆತ್ಮದ ಶಕ್ತಿ ಆತ್ಮದ ಅಕೌಂಟ್ ಅಲ್ಲಿ ಜಮಾ ಆಗುದು ಯಾವಾಗ? ಯಾವಾಗ? ಅಮೃತ ವೇಳೆ. ಆ ಅದು ಸಮಯ. ಅಮೃತ ವೇಳೆಯಲ್ಲಿ ಮಾತಾನ, ಬೇರೆ ಟೈಮಲ್ಲಿ ಮಾಡುವಂಗಿಲ್ವಾ? ಎಲ್ಲಾ ಟೈಮಲ್ಲೂ ಮಾಡ್ಬೇಕು. ಆತ್ಮದಲ್ಲಿ ಯಾವ ಕರ್ಮವನ್ನು ಮಾಡಿದರೆ ಆತ್ಮದ ಅಕೌಂಟ್ ಜಮಾ ಆಗ್ತದೆ? ಆತ್ಮದ ಉನ್ನತಿಯ ಕರ್ಮ, ಏನ್ ಮಾಡ್ಬೇಕು? ಶ್ರೇಷ್ಠ ಯೋಗ, ಯಾವ್ದು ಶ್ರೇಷ್ಠ ಕರ್ಮ? ಸೇವೆ. ನಿಮ್ಮ ಅಕೌಂಟ್ ಅಲ್ಲಿ ಸ್ಥೂಲವಾಗಿ ಶಾರೀರಿಕ ದುಡ್ಡು ಜಮಾ ಯಾವಾಗ ಆಗ್ತದೆ? ಸಂಪಾದನೆ ಮಾಡಿದಾಗ. ಹೌದು ತಾನೆ? ಸಂಪಾದನೆ ಕೆಲಸ ಮಾಡ್ಬೇಕು ತಾನೆ? ಹೌದು. ಒಂದು ವ್ಯಾಪಾರ ಮಾಡಬೇಕು, ಇಲ್ಲ ಜಾಬ್ ಮಾಡಿ. ಜಾಬ್ ಮಾಡಬೇಕು ಅಲ್ವಾ? ಈಗ ಹೇಳಿ, ಆತ್ಮಿಕದಲ್ಲಿ ಅಕೌಂಟ್ ಅಲ್ಲಿ ಜಮಾ ಯಾವಾಗ ಆಗ್ತದೆ? ಮನಸ್ಸು ಬುದ್ಧಿಯನ್ನ ಭಗವಂತನ ಹತ್ರ ಕೊಟ್ಟಾಗ, ಕೊಟ್ಟು ನಾವು ನಿಮಿತ್ತರಾಗಿದ್ದಾಗ ಸೇವೆ ನಡೆಯುತ್ತೆ. ಆವಾಗ ನಿಮಿತ್ತ ನಮ್ಮ ಅಕೌಂಟ್ ಅಲ್ಲಿ ಜಮಾ ಆಗುತ್ತೆ. ನಿಮಿತ್ತರಾಗಲ್ಲ, ನೀವು ಅದನ್ನು ವಿಶ್ವಕ್ಕೆ ಕೊಡ್ಬೇಕು. ಏನ್ ಮಾಡ್ಬೇಕು? ವಿಶ್ವಕ್ಕೆ ಕೊಡ್ಬೇಕು. ಬಾಬಾನಲ್ಲಿರುವಂತ ಪ್ರಾಡಕ್ಟ್ ಅನ್ನ ಯಾರಿಗೆ ಬೇಕು ಅವ್ರಿಗೆ ತಲುಪಿಸ್ಲಿಕ್ಕೆ ನೀವು ನಿಮಿತ್ತರು ಆಗ್ಬೇಕು. ಆಗ್ಬೇಕು. ಅದು ಪ್ರಾಡಕ್ಟ್ ಹೋಗಿ ತಲುಪಬೇಕು ತಾನೆ. ಅದರ ಪ್ರತಿಫಲದಿಂದ ನಿಮ್ಗೆ ಏನಾಗ್ತದೆ? ಸಂಪಾದನೆ ಆಗ್ತದೆ. ಸರಿ, ಬಾಬನ ತಗೊಂಡು ನೀವು ತಿಂತಾ ಕೂತ್ಕೊಂಡಿದ್ರೆ ಸಂಪಾದನೆ ಆಗತ್ತಾ? ಇಲ್ಲ. ಇಲ್ಲ. ಬಾಬನ ಹತ್ರ ಇರುವಂತ ಇವಾಗ ನೀವು ಸಂಪಾದನೆ ಮಾಡಿದಿರಿ, ಓಕೆ, ನಿಮ್ಮ ಮಕ್ಕಳಿಗೋಸ್ಕರ ಖರ್ಚು ಮಾಡಿದ್ರಿ, ಪತಿಗೋಸ್ಕರ ಖರ್ಚು ಮಾಡಿದ್ರಿ, ಬಟ್ಟೆಗೋಸ್ಕರ ಖರ್ಚು ಮಾಡಿದ್ರಿ. ಆವಾಗ ನಿಮ್ಮ ಅಕೌಂಟ್ ಅಲ್ಲಿ ಜಮಾ ಆಗುತ್ತೋ ಆಗಲ್ವೋ? ಆಗಲ್ಲ. ಹೌದಲ್ಲ? ಅರ್ಥ ಆಗ್ತಿದೆಯಾ ಇವಾಗ? ಹೌದು. ಹಾಗಿದ್ರೆ ಈಶ್ವರೀಯ ಸಾಧನೆಯನ್ನು ನಾವು ಯಾವ್ದಕ್ಕೆ ಉಪಯೋಗ ಮಾಡ್ಕೊಳ್ತಿದ್ದೀವಿ? ಸ್ವಾರ್ಥ. ವೈಯಕ್ತಿಕವಾದ ಹಿತಾಸಕ್ತಿಗೆ, ತನು ಧನ ಜನ ಉಪಯೋಗ ಮಾಡ್ತಿದೀವಿ. ಆವಾಗ ಆತ್ಮದ ಅಕೌಂಟ್ ಅಲ್ಲಿ ಹೆಂಗ್ ಜಮಾ ಆಗ್ಬಿಡ್ತದೆ? ಇಲ್ಲ. ಆಗೋದು. ಅಲ್ವಾ? ಬಂದಿರುವಂತ ಹಣದಿಂದ ಒಳ್ಳೆ ಬಟ್ಟೆ ಹಾಕೊಂಡ್ಬಿಡೋದು, ಐರನ್ ಹಾಕೊಂಡಿರುವಂತ ಬಟ್ಟೆ ಹಾಕೊಂಡ್ಬಿಡೋದು, ರೇಷ್ಮೆ ಬಟ್ಟೆ ಹಾಕೊಂಡ್ಬಿಡೋದು, ಶರೀರಕ್ಕೆ ಊಟನೇ ಕೊಡುವಂಗಿಲ್ಲ. ಶರೀರದ ಆರೋಗ್ಯ ಚೆನ್ನಾಗಿರ್ತದಲ್ವಾ? ಇಲ್ಲ. ಚೆನ್ನಾಗಿರೋದಿಲ್ಲ. ಇಲ್ಲ ತಾನೆ? ಹಾಗೇನೆ ಭಗವಂತನ ಪ್ರಶ್ನೆ, ಆತ್ಮಿಕ ಶಕ್ತಿಯನ್ನ, ಪಾರಮಾರ್ಥಿಕ ಶಕ್ತಿಯನ್ನ ಆತ್ಮದ ಅಕೌಂಟ್ ಅಲ್ಲಿ ಎಷ್ಟು ಜಮಾ ಮಾಡ್ಕೊಂಡಿದ್ದೀರಿ, ಅದಕ್ಕೆ ನೀವು ಎಷ್ಟು ಸೀರಿಯಸ್ ಇದ್ದೀರಿ? बाप दादा सभी बच्चों को देख खुश भी हुए, लेकिन एक आश बाप की है, बताएं वह क्या है? बाप दादा ಮಕ್ಕಳನ್ನ ನೋಡ್ಬಿಟ್ಟು ಖುಷಿನೂ ಆಯ್ತಂತೆ. ಯಾಕೆ? ಇಂಥ ಲೆವೆಲ್ ನೋಡ್ಬಿಟ್ಟು ಬಾಬನಿಗೆ ಖುಷಿ ಆಯ್ತಾ? ಯಾಕೆ? ಇಲ್ಲ. ಮತ್ತೆ ಹೇಳ್ತಾರಲ್ಲ ಬಾಪ್ ದಾದಾ ಖುಷಿ ಭೀ ಹುಯೆ ಅಂತ ಹೇಳ್ತಾರೆ. ಖುಷಿ ಯಾವ ವಿಷಯದಲ್ಲಿ ಆಗಿರ್ಬೋದು? ಆಯ್ತು. ನೋಡಿ, ಬಾಬನ ಎಷ್ಟು ಒಬಿಡಿಯಂಟ್ ಮಕ್ಕಳಿದ್ದಾರೆ ಅಂತಂದ್ರೆ ಮುರಳಿ ಓದ್ಕೊಂಡು ಬಂದಿಲ್ಲ. ಇರೋದೇನೆ ಒಂದು ಪ್ಯಾರ, ಅದಕ್ಕೆ ಹೆಚ್ಚಿಗೆ ಏನ್ ಬಾಬಾ ಒಂದು ಕ್ಲಾಸಲ್ಲಿ ಹೇಳೋದಿಲ್ಲ, ಅಷ್ಟನ್ನೇ ಓದ್ಕೊಂಡು ಬಂದಿರ್ಬೋದಲ್ವಾ? ಅಥವಾ ಭಾನುವಾರ ಓದಿರುವಂತ ಮುರಳಿ ನೆನಪು ಇಲ್ಲ. ಇಲ್ಲ ಅಲ್ವಾ? ಅಂತ ಒಬಿಡಿಯಂಟ್ ಮಕ್ಕಳು ನಾವು. ಸರಿ, ಓಕೆ. ಇಲ್ಲಿ ಬಾಬೆ ನಡೀತದ್ರೆ ಯಾವ್ದನ್ನ ನೋಡ್ಬಿಟ್ಟು ಬಾಬನೆ ಖುಷಿ ಅಂತಂದ್ರೆ, ಮಕ್ಕಳಿಗೆ ಸೇವೆ ಮಾಡ್ಬೇಕಂತ ಉಮಂಗ ಉತ್ಸಾಹ ಇದೆಯಂತೆ. ಏನಿದೆ? ಉಮಂಗ ಉತ್ಸಾಹ. ವಾಚಾ ಸೇವೆ ಇರಬಹುದು, ಮನಸಾ ಸೇವೆ ಇರಬಹುದು, ತನುವಿನ ಸೇವೆ ಇರಬಹುದು, ಧನಸಾ ಸೇವೆ ಇರಬಹುದು. ಮಾಡ್ಬೇಕು ಅಂತ ಏನಿದೆ? ಉಮಂಗ ಉತ್ಸಾಹ ಇದೆ. ಅದಕ್ಕೆ ತಕ್ಕ ಹಾಗೆ ಮಾಡುವಂತ ಪ್ರಯತ್ನನೂ ಕೂಡ ಮಾಡ್ತಾ ಇದ್ದಾರೆ. ಆದರೆ ನಿರೀಕ್ಷಿತ ಫಲ ಬರ್ತಾ ಇಲ್ಲ. ಕಾರಣ ನಮ್ಮ ಬಲಹೀನತೆಗಳು. ಏನ್ ಕಾರಣ ಹೇಳ? ಬಾಬಾ ಇವತ್ತು ಮೊದಲೇ ಹೇಳ್ತಾರೆ, ಮಕ್ಕಳೇ ವಿಶ್ವ ಕಲ್ಯಾಣ ಮಾಡಿ. ಮಕ್ಕಳ ಅಮೃತದಲ್ಲಿ ಹೋಗ್ತಾರೆ, ಬಾಬಾ ಏನ್ ಮಗು, ನನ್ನ ಮಗು ಇದಾರಲ್ಲ SSLC, ಅದಕ್ಕಾಗಿ ಏನ್ ಮಾಡ್ಬಿಡು, ಒಳ್ಳೆ ಏನ್ ಮಾಡೋ ಪಾಸ್ ಮಾಡ್ಬಿಡು. ಮಗು ವಿಶ್ವ ಕಲ್ಯಾಣ, ರಿಸಲ್ಟ್ಸ್ ಒಂದ್ ಬಂದ್ಬಿಡ್ಲಿ, ಆಮೇಲೆ ವಿಶ್ವ ಕಲ್ಯಾಣ, ಆಮೇಲೆ ಬೇರೆ ಕೆಲಸನೇ ಇಲ್ಲ. ಸರಿ, ರಿಸಲ್ಟ್ ಬಂತು, ಮುಂದೆ ಇನ್ನೊಂದು ಬೇಡಿಕೆ. ಬಾಬಾ
ಆ ಮಗುವನ್ನ ಒಳ್ಳೆ ಕೋರ್ಸಿಗೆ ಸೇರ್ಸು ಬಾಬಾ, ನಾನು ಹೇಳಿದ ಕೋರ್ಸಿಗೆ ಹೋಗ್ಬೇಕು, ನಾನು ಹೇಳಿದ ಕಾಲೇಜಿಗೆ ಹೋಗ್ಬೇಕು ಅಲ್ವಾ? ಸರಿ, ಕಾಲೇಜಿಗೆ ಸೇರಿಸಿದ್ರು, ಮುಂದೆ ಬಾಬಾ ಫೀಸ್ ಸ್ವಲ್ಪ ಹೌದು. ಕಡಿಮೆ ಮಾಡು, ಸರಿನಾ? ಮಗು ಚೆನ್ನಾಗಿ ಓದ್ಲುವಂಗ್ ಮಾಡು ಅಂತ ಹೇಳಿದ್ವಿ. ಸರಿ, ಓಕೆ, ಅದು ಮುಗೀತು. ಮುಂದೆ ಜಾಬ್. ಚೀಟಿ ದುಡ್ಡು ತುಂಬುವಂತ ಟೈಮ್ ಬಂತು. ಬಾಬಾ ಚೀಟಿ ಹಣದ ವ್ಯವಸ್ಥೆನೇ ಆಗ್ತಾ ಇಲ್ಲ, ಸ್ವಲ್ಪ ಅದರ ವ್ಯವಸ್ಥೆ ಮಾಡು. ಸರಿ, ಅದು ಮುಗೀತು. ಹೇಳೋದ್ರೊಳಗಡೆಗೆ ಶರೀರದ ಕಾಯಿಲೆ ಬಂತು. ಬಾಬಾ ತಲೆನೋವು ಕಡಿಮೆ ಮಾಡು. ಬರೀ ಮಕ್ಳಿಗೆ ಕಾರಣನೇ ಹೇಳ್ತಾ ಇದ್ರೆ ವಿಶ್ವ ಕಲ್ಯಾಣ ಯಾವಾಗ? ನಾವ್ ಇದೇ ತಾನೇ ಮಾಡ್ತಾ ಇರೋದು. ಎಸ್ ಆರ್ ನೋ? ಎಸ್. ಹಣಕಾಸಿನ ಸಮಸ್ಯೆ, ಜಾಬ್ ಮಾಡಬೇಕು, ಶರೀರದ ಸಮಸ್ಯೆ, ಸಂಬಂಧಿಗಳ ಸಮಸ್ಯೆ, ಏನ್ ಮಾಡ್ತೀವಿ ನಾವು? ಹೇಳ್ಕೊತೀವಿ. ಇಷ್ಟ ದಿನ ಯುಕ್ರೇನ್ ಯುದ್ಧಕ್ಕಂತ ಯೋಗ ಮಾಡಿದ್ರೆ, ಇವಾಗ ಎಲ್ಲ ಇಸ್ರೇಲ್ ಯುದ್ಧಕ್ಕೋಸ್ಕರ ಇಸ್ರೇಲ್ ಮಾಡಿ. ವಿಶ್ವ ಕಲ್ಯಾಣ ಯಾವಾಗ? ಅಂದ್ರೆ ಸಾಧನೆ ಮಾಡ್ಲಿಕ್ಕೆ ಮಕ್ಳು ಏನ್ ಹೇಳ್ತಾರಂತೆ? ಕಾರಣ ಕಾರಣ ಹೇಳ್ತೀವಿ. ಕೊಡ್ತಾರೆ. ನೆಪ. ನಮ್ ಕಾರುಣ್ಯಕ್ಕೆ ಏನ್ ಹೇಳ್ತಾರೆ ಗೊತ್ತಾ? ಬಾಬಾ ಒಂದೊಳ್ಳೆ ಜಾಬ್ ಕೊಡ್ಸ್ಬಿಡು, ಚೆನ್ನಾಗಿ ಯೋಗ ಮಾಡ್ತೀನಿ ಅಂತ ಹೇಳ್ತಾರೆ. ಏನ್ ಹೇಳ್ತಾರೆ? ಜಾಬ್ ಕೊಡ್ಸ್ಬಿಡಿ, ಹ್ಮ್ ಯೋಗ ಜಾಬ್ ಮಾಡ್ತೀವಿ. ಕೊಡಿಸ್ತಾರೆ. ಜಾಬ್ ಕೊಡ್ಸ್ಮೇಲೆ ಬಾಬನಿಗೆ ಹೇಳ್ತಾರೆ, ಬಾಬಾ ಜಾಸ್ತಿ ಸಂಬಳ ಕೊಡಿಸು ಅಂತ ಹೇಳ್ತಾರೆ. ಸರಿನಾ? ಬಾಬಾ ಏನ್ ಹೇಳ್ತಾರೆ? ಸರಿ, ಸಂಬಳ ತಥಾಸ್ತು ಅಂತ ಹೇಳ್ತಾರೆ. ಆವಾಗ ಜಾಬ್ ಅಲ್ಲಿ ಏನ್ ಮಾಡ್ತಾರೆ? 2-3 ಗಂಟೆ ಓವರ್ ಟೈಮ್ ಮಾಡಿ ಅಂತ ಹೇಳ್ತಾರೆ. ಏನ್ ಹೇಳ್ತಾರೆ? ಓಟಿ, ಯಾಕೆ ಹೇಳಿ? ಎಕ್ಸ್ಟ್ರಾ ಸ್ಯಾಲರಿ. ಜಾಸ್ತಿ ಸಂಬಳ ಬೇಕಲ್ಲ. ಅವಾಗ 2-3 ಗಂಟೆ ಓವರ್ ಟೈಮ್ ಮಾಡಿದ್ರಿ. ಅವಾಗ ಏನಾಯ್ತು? ಆರೋಗ್ಯ ಕೆಡ್ತು. ಓವರ್ ಟೈಮ್ ಮಾಡಿದ್ರ ಆಮೇಲೆ ಬಾಬಾ ಕೇಳ್ತಾರೆ, ಮಗು ಜಾಬ್ ಕೊಡ್ಸು ಅಂತ ಹೇಳಿದೆ, ಕೊಟ್ಟಿದ್ದೇನೆ. ಸಂಬಳ ಜಾಸ್ತಿ ಕೊಡು ಅಂತ ಹೇಳಿದ್ದೇನೆ, ಕೊಟ್ಟಿದ್ದೇನೆ. ಅಮೃತ ವೇಳೆ ಯಾಕೆ ಹೇಳ್ತಾ ಇಲ್ಲ? ಬಾಬಾ ಜಾಬ್ ಮಾಡ್ಬಿಟ್ಟಿದೆಯಲ್ಲ, ರಾತ್ರಿ 12 ಗಂಟೆವರೆಗೂ ಕೆಲಸ ಇರೋದಕ್ಕೆ ರಾತ್ರಿ ಮಲಗಲಿಕ್ಕೆ ಏನಾಗ್ತದೆ? ಲೇಟ್ ಆಗ್ತದೆ, ಅದಕ್ಕಾಗಿ ಬೆಳಿಗ್ಗೆ ಅಮೃತ ವೇಳೆಗೆ ಹೇಳಲಿಕ್ಕೆ ಆಗದಿಲ್ಲ. ಅವಾಗ ಏನಾಯ್ತು? ನೀವು ಯಾವುದನ್ನ ಬಾಬಾನ ಹತ್ರ ಕೇಳಿದಿರೋ ಅದನ್ನ ಬಾಬಾ ಕೊಟ್ಟಿರೋದ್ರಿಂದಾನೆ ನಿಮ್ಮ ಪುರುಷಾರ್ಥ ಜಾಸ್ತಿ ಆಯ್ತು, ಡೌನ್ ಆಯ್ತು? ಡೌನ್ ಆಯ್ತು. ಅಂದ್ಮೇಲೆ ನೀವ್ ಹೇಳಿದ ಮಾತನ್ನ ಬಾಬಾ ಕೇಳ್ಬೇಕು, ಕೇಳಬಾರ್ದು? ಹೇಳ್ಬಾರ್ದು. ಅರ್ಥ ಆಯ್ತಾ? ಅಂದ್ರೆ ನೀವೇನು ಬಾಬನ ಹತ್ರ ವಾಯಿದೆ ಮಾಡಿದಿರಿ, ಬಾಬನಿಗೆ ಹೇಳಿದ್ದೇನು? ಜಾಬ್ ಕೊಡ್ಸ್ಬಿಡು, ಪ್ರಮೋಷನ್ ಕೊಡ್ಸ್ಬಿಡು, ಹೆಚ್ಚಿಗೆ ಸಂಬಳ ಕೊಟ್ಬಿಡು, ಪುರುಷಾರ್ಥ ಇನ್ನೂ ಜಾಸ್ತಿ ಮಾಡ್ತೇನೆ. ಅದಂತ ನೀವು ಬಾಬನ ಹತ್ರ ಅಗ್ರಿಮೆಂಟ್ ಮಾಡ್ಕೊಂಡಿದ್ದು. ಹೇಳಿದ್ದೇನು ಮಾಡ್ತಾ ಇರೋದು ಬೇರೆ. ಆವಾಗ ನಿಮ್ಮನ್ನ ಬಾಬಾ ನಂಬಬೇಕಾ? ನಮ್ಮ ನೀವ್ ಹೇಳಿದ ಮಾತನ್ನ ಬಾಬಾ ಮಾಡ್ಕೊಡ್ಬೇಕಾ? ಹೀಗೆ ಹೇಳಿ. ಅಂದ್ರೆ ಬಾಬಾ ಹೇಳ್ತಾ ಇರೋದು, ಈಶ್ವರ್ಯ ಕಾರ್ಯ ಅಂದ ತಕ್ಷಣ ಮಕ್ಕಳು 100 ಕಾರಣಗಳನ್ನ ಏನ್ ಮಾಡ್ತಾರಂತೆ? ಹೇಳ್ತಾರೆ. ಹೇಳ್ತಾರ, ಹೇಳಲ್ವಾ? ಹೇಳ್ತಾರೆ. ಬಾಬನ್ ಮನೆ ಬಟ್ಟಿಗೆ ಹೋಗ್ಬೇಕು ಅಂತಂದ್ರೆ ರಜೆ ಸಿಗೋದಿಲ್ಲ. ಯಾರ್ದು ಆರೋಗ್ಯ ಸರಿ ಇಲ್ಲ ಅಂತಂದ್ರೆ ರಜಾ ಸಿಕ್ಬಿಡ್ತದೆ. ಮದುವೆ ಮನೆ ಅಂತಂದ್ರೆ ರಜಾ ಸಿಕ್ಬಿಡ್ತದೆ. ಟೂರಿಗೆ ಹೋಗ್ಬೇಕು ಅಂತಂದ್ರೆ ರಜಾ ಸಿಕ್ಬಿಡ್ತದೆ. ಯಾವ್ದಕ್ಕೆ ರಜೆ ಸಿಗೋದಿಲ್ಲ? ರಾಕೇಶ್ ಅಣ್ಣ, ಬಟ್ಟಿಗೆ ಪುರುಷಾರ್ಥಕ ರಜೆ ಸಿಗೋದಿಲ್ಲ. ಯಾಕಂತಂದ್ರೆ ಅದರ ಬೆಲೆ ಇನ್ನೂ ನಿಮಗೆ ಗೊತ್ತಾಗಿಲ್ಲ. ಮೊದಲು ಅದಕ್ಕೆ ನಾವು ಪ್ರಾಮುಖ್ಯತೆಯನ್ನ ಕೊಡ್ತಾ ಇದ್ದೀವಿ, ಸ್ಥೂಲ ಸಂಪಾದನೆಗೆ. ಬಾಪ್ ಕಿ ಆಶಾಕೋ ಪೂರ್ಣ ಕರೆಂಗೇನಾ? ನಾ ಬೆಳ್ತಾರೆ ತಂದೆ ಒಂದು ಆಸೆ ಇದೆ, ಪೂರ್ಣ ಮಾಡ್ತೀರಾ? ಮಾಡ್ತೀರಾ? ಹೌದಾ? ಹಾ ಅಂತೇಳಿ. ಮಾಡ್ತೀವಿ. ಏನ್ ಆಸೆ? ಕಾರಣ ಹೇಳ್ಬೇಕು. ನನ್ನ ಮಕ್ಕಳು ಲಕ್ಷ್ಮೀನಾರಾಯಣ ಆಗ್ಲಿ ಅಂತ ಆಸೆನಾ? ಇಲ್ಲ. ಮತ್ತೆ ಈಶ್ವರ ನನ್ನ ಮಕ್ಕಳು ಸದಾ ವಿಶ್ವ ಕಲ್ಯಾಣಿಗಳು ಕಾರ್ಯ. ಆಗ್ಲಿ ಅಂತ ಬಾಬಾನವ್ರದ್ದು ಏನಿದೆ, ಒಂದು ಆಸೆ ಇದೆ ಅಂತೆ. ಈಕಿ ಆಶಾ ಹೈ ಬತಾಯೇ, ಹಾತ್ ಉಠಾವ್ ಜೋ ಆಶಾ ಪೂರ್ಣ ಕರೆಂಗೆ. ಬಹುತ್ ಅಚ್ಚಾ. ಕೈ ಎತ್ತಿ ಅಂದ ತಕ್ಷಣ ಎಲ್ಲರೂ ಕೈ ಎತ್ಬಿಟ್ರು. ಆಸೆ ಏನು ಅಂತ ಗೊತ್ತೇ ಇಲ್ಲ. ಎಲ್ಲ ಮುರ್ಲಿ ಕೇಳ್ತೀವಿ, ಬಾಬಾ ನೀನ್ ಏನು ಬೇಕಾದ್ರೂ ಮುರ್ಲಿ ಹೇಳು, ನಮಗದು ಸಂಬಂಧವೇ ಇಲ್ಲ. ಮುರ್ಲಿ ಮಾತು ಚೆನ್ನಾಗಿದೆ. ಮತ್ತೆ ಅಮೃತ ವೇಳೆಯಲ್ಲಿ ಯೋಗ ಮಾಡ್ಬೇಕಾದ್ರೆ ನಮ್ದೇನೇ ಇರ್ತದೆ? ಅದೇ ಹಳೇ ಲಿಸ್ಟ್ಗಳೇ ಎದುರುಗಡೆ ಬಂದಿರ್ತಾವ. ನೀವೇನು ಬೇಕಾದ್ರೂ ಒಬ್ಬೆ ಹೊಡಿ, ನಮ್ಗೇನು ಸಂಬಂಧ ಇಲ್ವೇ ಇಲ್ಲ. ಯಾಕಂದ್ರೆ ನಾವು ಕೇಳಿ 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 ನಮ್ಮ ಚರ್ಮ ಏನಾಗ್ಬಿಟ್ಟಿದೆ? ಎಮ್ಮೆ ಚರ್ಮ, ಯಾಕೆ ಎಮ್ಮೆ ಚರ್ಮ ಅಂತ ಹೇಳ್ತಾರೆ? ದಪ್ಪ. ಆ ಎಮ್ಮೆ ಚರ್ಮದ ಮೇಲೆ ನೀರ್ ಹಾಕದ ನಿಲ್ಲೋದೇ ಇಲ್ಲ. ನಿಲ್ಲತ್ತ ಅದು?
ನಿಲ್ಲೋದಿಲ್ಲ. ಇಲ್ಲ. ಹಾಗೇನು ನಮ್ಮ ಮೇಲೆ ನೀ ಎಷ್ಟಾದ್ರೂ ಜ್ಞಾನ ಸುರಿಸು, ಅದರ ಎಫೆಕ್ಟ್ ನಮ್ಗೆ ಬರೋದೇ ಇಲ್ಲ. ನಾವು ಕೇಳೋದು ಶಾರೀರಿಕ ಇಂದ್ರಿಯ ಸುಖಕ್ಕೇನೆ. ಓಕೆ, ನಾವು ಬಾಬನ ಮಿಲನಕ್ಕೆ ಹೋಗ್ತೀವಿ, ಅದ್ ನಾವು ಜ್ಞಾನ ಯುಗ ಕೂತ್ಕೊಳ್ಳೋದಿಲ್ಲ. ನಾವು ಕೂತ್ಕೊಳ್ಳೋದೆಲ್ಲಿ? ಸರಿ. ಊಟಕ್ಕೆ ಒಂದು ದಿನ ಪ್ರಕಾಶ್ ಮಣಿ ದಾದಿ ಪಾರ್ಕಿಗೆ ಹೋಗ್ಬಿಟ್ಟು ಮ್ಯೂಸಿಕಲ್ ಫೌಂಟೇನ್ ನೋಡೋದು, ಇನ್ನೊಂದಿನ ಅಜ್ಮೀರು, ಇನ್ನೊಂದಿನ ಯಾವುದು ಅಂಬಾಜಿ, ಇನ್ನೊಂದಿನ ಅಹಮದಾಬಾದು. ಅದನ್ನೆಲ್ಲ ಮುಗಿಸ್ಕೊಂಡು ಆರೋಗ್ಯ ಹಾಳಾದಾಗ ಇನ್ನೊಂದಿನ ಎವರೆಲ್ದಿ ಹಾಸ್ಪಿಟಲ್ಲು. ಬಟ್ಟೆ ವಾಶ್ ಮಾಡೋದಿದೆಯಲ್ವಾ, ಯಾಕಂತಂದ್ರೆ ಮಿಲನ ಮುಗಿದ್ಮೇಲೆ ಮತ್ತೆ 4 ಕಡೆ ಸುತ್ಕೊಂಡು ಬರ್ಬೇಕಲ್ವಾ, ಅಲ್ವಾ? ಇರುವಂತ 2 ದಿನದಲ್ಲಿ ಮಕ್ಕಳಿಗೆ ಮೊಮ್ಮಕ್ಕಳಿಗೆಲ್ಲ ಐಟಮ್ಗಳನ್ನೇನ್ ಮಾಡ್ಬೇಕು? ಖರೀದಿ. ಅವಾಗ ಜ್ಞಾನ ಯೋಗ ಯಾರಿಗಲ್ಲಿ? ಅಲ್ಲಿರುವಂತ ಮೊಮ್ಮಕ್ಕಳು. ಕ್ಲಾಸಸ್ಗಳು ಯೋಗ ಯಾರಿಗೆ? ನಮ್ಗೆ ಅದು ಒಂದು ಬಿಟ್ಟು ಬೇರೆದೆಲ್ಲವನ್ನ ಮಾಡಿರ್ತೀವಿ. ಆಮೇಲೆ ಮನೆಗೆ ವಾಪಸ್, ಅಯ್ಯೋ ಅಣ್ಣೋರಿ ಮೈ ಕಾಲು ನೋವು ಎಲ್ಲ ಬಂದ್ಬಿಡ್ತು, 15 ದಿವಸದವರೆಗೆ ಆರೋಗ್ಯ ಏನಾಗಿಲ್ಲ, ಕೆಟ್ಟೋಗ್ಬಿಡುತ್ತೆ. ಚೆನ್ನಾಗಿರೋದಿಲ್ಲ. ಯಾಕೆ ಚೆನ್ನಾಗಿರೋದಿಲ್ಲ? ಯಾವ ಸ್ಥಳದಲ್ಲಿ ಯಾವ ಉದ್ದೇಶಕ್ಕೋಸ್ಕರ ಹೋಗಿದ್ದೀರೋ ಅದನ್ನ, ಆ ಕರ್ಮವನ್ನ ನೀವು ಮಾಡಿಲ್ಲ. ಅವಾಗ ಬಾಬಾರವರ ಆಶೀರ್ವಾದ ನಿಮ್ಗೆ ಸಿಗೋದಿಲ್ಲ. ಸಿಗೋದಿಲ್ಲ. छोटी सी आशा है, ಬಾಬಾ ಹೇಳ್ತಾರೆ ಒಂದು ಸಣ್ಣ ಇಚ್ಛೆ ಅಂತ. ಏನದು? ಆಜ್ ಸೆ ಏಕ್ ಶಬ್ದ ಬದಲಿ ಕರೋ. ಕೌನ್ ಸಾ ಶಬ್ದ? ಇವತ್ತಿಂದ ಒಂದು ಶಬ್ದವನ್ನು ಬದಲಾವಣೆ ಮಾಡ್ಬೇಕು. ಏನಂತ? जो बार बार नीचे ले आता है वह शब्द है कारण. ಒಂದು ಶಬ್ದವನ್ನು ನೀವು ಪಕ್ಕದಲ್ಲಿ ಇಡ್ಬೇಕಂತ. ಏನಂತ? ಕಾರಣ. ಕಾರಣ ಯಾವುದಕ್ಕೆ? ಪುರುಷಾರ್ಥಕ್ಕೆ. ಆತ್ಮೀಯರೇ, ನಿಮ್ಗೊಂದು ಪ್ರಶ್ನೆ. ಇವತ್ತು ಯಾವುದೋ ಒಂದು ಉದ್ದೇಶದಿಂದ ನಾನು ಬೆಳಗ್ಗೆ ತಿಂಡಿ ತಿಂದಿಲ್ಲ ಅಂತ ಕಾರಣ ಹೇಳ್ತೀರಾ? ಇಲ್ಲ. ಹೇಳ್ತೀರಾ ಹೇಳಲ್ವಾ? ಹೇಳಲ್ಲ. ಮನೆಯಲ್ಲಿ ಅಡಿಗೆ ಮಾಡುವಂತ ಅಮ್ಮ ಇಲ್ಲ, ತಿಂಡಿ ತಿಂತಿರೋ ತಿನ್ನಲ್ವಾ? ತಿಂತೀವಿ. ಅದಂಗೆ ತಿಂದ್ಬಿಡ್ತೀರಿ? ಹೊರಗಡೆ ತರ್ಸ್ಕೊಂಡ್ತೀವಿ, ಅಥವಾ ಮಾಡ್ಕೊಂಡು ತಿಂತಿರ್ತಾನೆ. ಏನಾದ್ರು ಮಾಡ್ಕೊಂಡು ತಿಂತೀವಿ. ಹಾ, ಅಂದ್ಮೇಲೆ ತಿಂಡಿ ತಿನ್ಲಿಕ್ಕೆ ಏನೂ ಕಾರಣ ಹೇಳೋದಿಲ್ಲ, ಮೊಬೈಲ್ ನೋಡ್ಲಿಕ್ಕೆ ಏನೂ ಕಾರಣಗಳನ್ನು ಹೇಳೋದಿಲ್ಲ, ಶಾರೀರಿಕವಾಗಿ ಸ್ನಾನ ಮಾಡ್ಲಿಕ್ಕೆ ಅದಕ್ಕೇನೂ ಕಾರಣಗಳನ್ನು ಹೇಳೋದಿಲ್ಲ. ಅದ ಕಾರಣ ಹೇಳೋದು ಯಾವ್ದಕ್ಕೆ? ಪುರುಷಾರ್ಥಕ್ಕೆ. ಈಶ್ವರೀಯ ಸಾಧನೆಗೆ, ಆತ್ಮದ ಉದ್ಧಾರಕ್ಕೆ, ಬೇರೆಯವರಿಗೆ ಆತ್ಮಿಕ ಶಕ್ತಿಯನ್ನು ಕೊಡಲಿಕ್ಕೆ ಸಾಧನೆಗೆ ಏನ್ ಹೇಳ್ತೀರಿ? ಕಾರಣ ಹೇಳ್ತೀರಿ. ಈಗ ನೀವು ಕಾರಣವನ್ನ ಹೇಳುವಂತವ್ರಾಗಬಾರ್ದು. ಏನಾಗ್ಬೇಕು ಇವಾಗ? ನಿವಾರಣೆ ಮಾಡುವ ಏನ್ ಮಾಡ್ಬೇಕು? ಕಾರಣವನ್ನ ನಿವಾರಣೆ ಮಾಡುವಂತವರಾಗಬೇಕು. ಯಾರ ಕಾರಣವನ್ನ? ನಮ್ಮದೇ ಕಾರಣ. ಸ್ವಾರ್ಥಿಗಳಾಗಿಲ್ವಾ? ನಿಮ್ಮ ಕಾರಣವನ್ನ ಮಾತ್ರ ನೀವು ನಿವಾರಣೆ ಮಾಡಿದ್ರೆ ನೀವು ಸ್ವಾರ್ಥಿ ಆಗಿದ್ರು ಆಗಿಲ್ವೋ? ಅಲ್ಲ, ಅದನ್ನ ಮಾಡಾದ್ಮೇಲೆ ವಿಶ್ವ ಕಲ್ಯಾಣ ಮಾಡ್ಬೋದು. ಅಂದರೆ ಯಾವ ನಿವಾರಣೆ ಮಾಡ್ಬೇಕು? ವಿಶ್ವದಲ್ಲಿರುವಂತ ಎಲ್ಲರ ಓಕೆ. ನಿಮ್ಮ ಮನೇಲಿ ನೀವು ಇದ್ದೀರಾ, 10 ಜನ ಇದ್ದಾರೆ ನಿಮ್ಮ ಮನೇಲಿ. ಎಷ್ಟು ಜನ ಇದ್ದಾರೆ? 10 ಜನರಿಗೆ ಬೆಳಿಗ್ಗೆ ತಿಂಡಿ ಮಾಡೋದು ಯಾರ ಕೆಲಸ? ನಿಮಗೆ ಕೆಲಸ. ಬೆಳಿಗ್ಗೆ 8 ಗಂಟೆಗೆ ಒಳ್ಳೆರದ ಹೊಟ್ಟೆ ಏನಾಗಿರ್ತದೆ? ಇರ್ತದೆ. ಯಾಕಂದ್ರೆ ತಿಂಡಿ ತಿನ್ನೋ ಟೈಮು. ಸರಿ, ತಿಂಡಿ ಮಾಡ್ಕೊಡೋದು ಯಾರ ಕೆಲಸ? ನಮ್ ಕೆಲಸ. ನೀವು ತಿಂಡಿ ಮಾಡಿಲ್ಲ, ಅವಾಗ ಏನಾಗ್ತದೆ? ಬೈತಾರೆ. ಬೊಬ್ಬೆ ಹೊಡಿತಾ ಇರ್ತಾನೆ, ಹೌದು ತಾನೆ? ಯಾಕಂದ್ರೆ ಆ ಜವಾಬ್ದಾರಿ ಯಾರ್ದು? ಈಗ ನಿಮ್ಮ ಮನೆಯಲ್ಲಿ 10 ಜನರಿಗೆ ಅಡಿಗೆ ಮಾಡೋ ಜವಾಬ್ದಾರಿ ನಿಮ್ದಿದ್ದಾಗ ಅವಾಗ ನೀವೇನಾದ್ರು ಕಾರಣ ಹೇಳ್ತೀರಾ? ಹೇಳೋದಿಲ್ಲ. ಅದನ್ನ ಮಾಡ್ತಿರೋ ಮಾಡಲ್ವೋ? 8 ಗಂಟೆಗೆ ತಿಂಡಿ ಬರ್ತಾರಂದ್ರೆ ಎಷ್ಟು ಗಂಟೆಗೆ ತಿಂಡಿ ರೆಡಿ ಮಾಡಿ ಇಡ್ತೀರಿ? 7 ಆ ಬುದ್ಧಿ ನಿಮ್ಗೆ ಗೊತ್ತಿದೆ. ಹಾಗಿದ್ರೆ ವಿಶ್ವದಲ್ಲಿನ ಸರ್ವ ಆತ್ಮರಿಗೆ ಆತ್ಮಕ ಆಹಾರ ಕೊಡುವಂತ ಜವಾಬ್ದಾರಿ ಯಾರ್ದು? ಕರ್ತವ್ಯ ಯಾರ್ದು? ನಮ್ದು. ಯಾವಾಗ ಮಾಡ್ಬೇಕು ಅವ್ರಿಗೆ ಅಡಿಗೆ? ಈಗಲೇ 7ಕ್ಕಿಂತ ಮೊದಲೇನೆ ಅಮೃತದಲ್ಲಿ ಮಾಡಿಡ್ಬೇಕು ತಾನೆ ನೀವು? ಹೌದು. ಅವರು 7ಕ್ಕಿಂತ ಮೊದಲನೇ ಅವರಿಗೆ ಬೇಕಾಗಿರುವಂತ ವಿಶ್ವದ ಪ್ರತಿಯೊಂದು ಕಣಕಣಗಳಿಗೆ ಬೇಕಾಗಿರುವಂತಹ ಆಧ್ಯಾತ್ಮಿಕ ಆಹಾರವನ್ನ ಪರಮಾತ್ಮನಿಂದ ತಗೊಂಡು ಏನ್ ಮಾಡಿರ್ಬೇಕು ಅವರಿಗೆ? ಕೊಟ್ಟಿರ್ಬೇಕು ಅಲ್ವಾ? ನೀವು ನಂದಿನಿ ಹಾಲಿಂದ ಇದು ಡೀಲರ್ಶಿಪ್ ತಗೊಂಡಿದ್ದೀರಿ ಅಂದರೆ ಕಸ್ಟಮರ್ ಬರೋ ಮೊದ್ಲೇನೆ ನಿಮ್ಮ ಏನಿರ್ಬೇಕು? ಸ್ಟಾಕ್ ರೆಡಿ ಇರ್ಬೇಕು ತಾನೆ? ಹೋಟೆಲ್ ಅಲ್ಲಿ ಕಸ್ಟಮರ್ ಬರೋ ಮೊದ್ಲೇ ಏನಾಗಿರ್ಬೇಕು?
ತಿಂಡಿ ರೆಡಿ ಇರ್ಬೇಕು. ತಿಂಡಿ ready. ಕೆಲವೊಂದು ನಾರ್ತ್ ಇಂಡಿಯನ್ ಐಟಮ್ಗಳು ಏನಾಗ್ತದೆ ಬಂದ ಮೇಲೆ ಮಾಡ್ಕೊಡೋದು ಓಕೆ, ಆದ್ರೆ ಅದಕ್ಕೆ ಬೇಕಾಗಿರುವಂತ ರಾ ಮೆಟೀರಿಯಲ್ ರೆಡಿ ಇರ್ಬೇಕು ತಾನೆ. ಹಾಗಿದ್ರೆ ಈಗ ಪ್ರಶ್ನೆ ಬಾಬಾರವ್ರದ್ದು, ಪ್ರತಿದಿನ ವಿಶ್ವ ಕಲ್ಯಾಣವನ್ನ ಗಮನದಲ್ಲಿ ಇಟ್ಟುಕೊಂಡು ನಿಮ್ಮ ಸಾಧನೆ ನಡೀತಾ ಇದೆಯಾ? ಇಲ್ಲ. ಇಲ್ಲ. ಅದಕ್ಕೆ ಏನ್ ಮಾಡ್ತಾ ಇದಾರೆ ನನ್ನ ಮಕ್ಕಳು? ಪ್ರೀತಿಯ ಮಕ್ಕಳು, ಮುದ್ದು ಮಕ್ಕಳು, ಮಹಾವೀರ ಮಕ್ಕಳು ಏನ್ ಹೇಳ್ತಿದ್ದಾರೆ? ಕಾರಣ ಆ ಅದಕ್ಕಾಗಿ ಇನ್ಮೇಲೆ ನಾನು ಯಾವ ಕಾರಣವನ್ನು ಕೇಳಲಿಕ್ಕೆ ರೆಡಿ ಇಲ್ಲ. ಇಲ್ಲ. ಅವಾಗ ನಾಗರತ್ನ ಅಕ್ಕವ್ರು ಏನ್ ಹೇಳ್ತಾರೆ ಗೊತ್ತಾ? ಬಾಬಾ ನಾನು ಮಾಡ್ಲಿಕ್ಕೆ ರೆಡಿ ಇದ್ದೇನೆ, ಆದರೆ ಅಂತ ಹೇಳ್ತಾರೆ. ಏನಾದರೆ? ಏನು ನಾಗರತ್ನಕ್ಕ? ಆದ್ರೆ ನಾಗರತ್ನಕ್ಕ ಕೇಳ್ತಾ ಇದ್ದೀರಾ? ಕೇಳ್ತಾ ಇದ್ದೀನಿ. ನಾನು ಮಾಡ್ಲಿಕ್ಕೆ ರೆಡಿ ಇದ್ದೇನೆ, ಆದರೆ ಅಂತ ಹೇಳ್ತಾರ. ಆದರೆ ಅಂತ ಹೇಳ್ತಿರುತ್ತೆ. ಏನಾದರೆ? ಕಾರಣ ದೇಹದ ಯಾವುದಾದರೂ ಒಂದು ಕಾರಣ ಬಂದಿರುತ್ತೆ. ಬಾಬಾ ನಾನು ಯೋಗ ಮಾಡಿಸ್ಬೇಕಂತ ಬೆಳಿಗ್ಗೆ ಎದ್ದು ಬಿಟ್ಟು 3:15 ಜೂಮ್ ಓಪನ್ ಮಾಡ್ತೇನೆ, ಯಾರು ಬರೋದೇ ಇಲ್ಲ, ನಾನೇನ್ ಮಾಡ್ಲಿ ಅಲ್ವಾ? ಕಾರಣ ಅವಾಗ ಅವ್ರು ಹೇಳ್ತಾರೆ, ಎದುರುಗಡೆ ಯಾರು ಬರ್ಲಿ ಬರ್ದೆ ಹೋಗ್ಲಿ ನಿಮ್ಗೇನ್ ಸಂಬಂಧ, 3:15 ಓಪನ್ ಮಾಡು, ವಿಶ್ವ ಕಲ್ಯಾಣ ಮಾಡ್ತಾ ಕೂತ್ಕೊಂಡ್ಬಿಡು ಅಷ್ಟೇ. ಎದುರುಗಡೆಗೆ ಬಂದಿದಾರೋ ಬಂದಿಲ್ವೋ ಅದಕ್ಕೂ ನಿಮ್ಗೂ ಸಂಬಂಧ ಇಲ್ಲ. ಇಲ್ಲ. ನಿಮ್ಮ ಎದುರುಗಡೆಗೆ ಎಷ್ಟು ಜನ ಆತ್ಮಗಳ ಬಂದಿದ್ದಾರೆ, ಅವ್ರ ಜ್ಞಾನ ಕೇಳಿದಾರೋ ಕೇಳಿಲ್ವೋ ಅದು ನಿಮ್ಗೆ ಸಂಬಂಧ ಇಲ್ಲ ಅಲ್ವಾ? 8 ಗಂಟೆ ಒಳಗಡೆಗೆ ನೀವು ತಿಂಡಿ ಮಾಡಿ ಇಟ್ಬಿಡೋದು, ನೀವೇನ್ ಬಡಿಸ್ಬೇಕಂತಿಲ್ಲ. ಅವರು ಬೇಕಾದ ಏನ್ ಮಾಡ್ತಾರೆ? ತಕೋತಾರೆ. ತಗೊಂಡು ಹೋಗ್ತಾರೆ. ಹೌದು ತಾನೆ? ಈಗ PG ಗಳಲ್ಲಿ ಏನ್ ಮಾಡ್ತಾರೆ? ತಿಂಡಿ ಮಾಡಿ ಇಟ್ಬಿಡ್ತಾರೆ, ಅವ್ರ ಟೈಮಿಗೆ ಬರೋದು, ಅವ್ರೇನ್ ಮಾಡೋದು? ಬಡ್ಸ್ಕೊಂಡು ಹೋಗೋದು. ಹೌದು ತಾನೆ? ಹಾಗೆ ಇಲ್ಲಿ ಬಾಬಾ ಹೇಳ್ತಾರೆ, ನಿಮ್ಮ ಎದುರುಗಡೆಗೆ ಯೋಗವನ್ನ ಮಾಡ್ಲಿಕ್ಕೆ, ವಿಶ್ವ ಕಲ್ಯಾಣ ಮಾಡ್ಲಿಕ್ಕೆ ಜನ ಬೇಕಾ? ಇಲ್ಲ. ಇಲ್ಲ. ಹಾಡ್ ಬೇಕಾ? ಬೇಕಿಲ್ಲ. ರೆಡ್ ಲೈಟ್ ಬೇಕಾ? ಬೇಕಿಲ್ಲ. ಝೂಮ್ ಬೇಕಾ? ಬೇಕಿಲ್ಲ. ಆ ಬೇಡ ಅಲ್ವಾ? ಅದಕ್ಕಾಗಿ ರಾಕೇಶ್ ಅನ್ನ ಹೇಳ್ತಾರೆ, ಅದಕ್ಕಾಗಿ ಅನ್ನೋರು ನಾವು ಝೂಮ್ ಅಲ್ಲಿ ಯೋಗಕ್ಕೆ ಬರೋದೇ ಇಲ್ಲ ಅಮೃತ ವೇಳೆಗೆ, ನಮ್ಗೆ ಬೇಡ ಝೂಮು, ನಾವು ಒಬ್ಬರೇ ಮಾಡ್ಕೊಳ್ತೀವಿ, ನಮ್ಮ ಹತ್ತಷ್ಟು ಯೋಗ್ಯತೆ ಬಂದ್ಬಿಟ್ಟಿದೆ, ಕೆಪಾಸಿಟಿ ಬಂದ್ಬಿಟ್ಟಿದೆ, ನಮ್ಗೆ ಸಂಘಟನೆ ಅವಶ್ಯಕತೆ ಇಲ್ಲ, ಯಾಕಂದ್ರೆ ನಾವು ದೊಡ್ಡವರಾಗ್ಬಿಟ್ಟಿದೀವಿ. ಬಂದಿದ್ದಾರೆ. ಅದಕ್ಕೆ ಬಾಬಾ ಹೇಳ್ತಾರೆ, ಇನ್ನು ಮೇಲೆ ನಿಮಗೆ ನಾನು ಮನಸಾ ಸೇವೆ ಮಾಡ್ಲಿಕ್ಕೆ ಹೇಳ್ತಾ ಇರುವಂತ ಕಾರಣದಿಂದ ಅದಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಕಾರಣವನ್ನ ನಾನು ಕೇಳಲಿಕ್ಕೆ ready. ಇಲ್ಲ. ಯಾಕಂದ್ರೆ ಅಲ್ಲಿ ಯಾವುದೇ ಸಾಧನದ ವ್ಯಕ್ತಿಯ ನಿಮಗೆ ಅನಿವಾರ್ಯತೆ ಅವಶ್ಯಕತೆ ಇಲ್ಲ. ನೀವು ಮಾತ್ರ ರೆಡಿ ಆದ್ರೆ ಆಯ್ತು. ಮನಸಾ ಸೇವೆ ಯಾವಾಗ ಮಾಡಬಹುದು? ಎಲ್ಲಾ ಸಮಯದಲ್ಲೂ ಮಾಡ್ಬೋದು. ಎಲ್ಲಿ ಮಾಡಬಹುದು? ಎಲ್ಲಾ ಕಡೆ ಎಲ್ಲಾದ್ರೂ ಮಾಡ್ಬೋದು. ಎಲ್ಲಿ ಮಾಡುವಂಗಿಲ್ಲ, ಎಲ್ಲಿ ಮಾಡಬಾರದು? ಎಲ್ಲಾ ಕಡೆ ಮಾಡ್ಬೋದು. ಇಲ್ಲ ಎಲ್ಲಾ ಕಡೆ ಮಾಡ್ಬೋದು. ಯಾವಾಗ ಮಾಡುವಂಗಿಲ್ಲ? ನಿದ್ರೆ ಮಾಡ್ದಾಗ. ನಿದ್ದೆ ಮಾಡಿದಾಗ ನಿಮ್ಗೆ ಗೊತ್ತಿರೋದಿಲ್ಲ ಬಿಡಿ. ಓಕೆ, ಅಮಾವಾಸ್ಯೆ ದಿನ ಮಾಡಬಾರ್ದಲ್ವಾ? ಇಲ್ಲ. ತರ ಏನು? ಕತ್ಲೆ ಇರ್ತದೆ ಆ ದಿವಸ ಮಾಡಬಾರ್ದು. 20 ಭಾನುವಾರ ದಿನ ಮಾಡಬಾರ್ದಲ್ವಾ? ಮಾಡ್ಬೋದು. ಆ ದಿನಾನೂ ಮಾಡ್ಬೋದು. ಮಧ್ಯದಲ್ಲಿ ಎಲ್ಲರೂ ಕೆಲಸ ಮಾಡ್ತಿರ್ತಾರೆ, ಅವಾಗ ನಾವು ಮನಸಾ ಸೇವೆ ಮಾಡಬಾರ್ದಲ್ವಾ? ಅವರಿಗೆಲ್ಲ ಡಿಸ್ಟರ್ಬೆನ್ಸ್ ಆಗ್ಬಿಡ್ತದೆ. ಆಗ್ತದಾಗಲ್ವೋ? ಮನೆಯವರೆಲ್ಲ ಕೆಲಸ ಮಾಡ್ತಿರ್ಬೇಕಾದ್ರೆ ನೀವು ಮನಸಾ ಸೇವೆ ಮಾಡಿದವ್ರಿಗೆ ಡಿಸ್ಟರ್ಬೆನ್ಸ್ ಆಗುತ್ತೋ ಆಗಲ್ವೋ? ಆಗಲ್ಲ. ಆಗೋದಿಲ್ಲ. ಅದಕ್ಕಾಗೋದಿಲ್ಲ. ಆ ನಮ್ಮ ಇದು ಮನ್ಸಲ್ಲಲ್ವಾ ಮಾಡೋದು. ನೀವ್ ಏನ್ ಮಾಡ್ತೀರಿ ಅಂತ ಅವ್ರಿಗೆ ಗೊತ್ತೇ ಆಗಿರೋದಿಲ್ಲ. ಗೊತ್ತಾದ ತಾನೇ ಡಿಸ್ಟರ್ಬೆನ್ಸ್ ಅಂತ ಆಗೋದು. ಹೌದು. ಹೌದು. ನೀವ್ ಏನ್ ಮಾಡ್ತೀರಿ ಅಂತ ಏನಾಗೋದಿಲ್ಲ, ಗೊತ್ತಾಗೋದಿಲ್ಲ. ಅದೇ ನೀವು ಹಾಡ್ ಹಾಕೊಂಡಿದ್ದೀರಿ, ಕ್ಲಾಸ್ ಕೇಳ್ತಾ ಇದ್ದೀರಿ, ಅವಾಗ ಅವ್ರಿಗೆ ಡಿಸ್ಟರ್ಬೆನ್ಸ್ ಆಗುತ್ತೆ. ಹೌದಲ್ವಾ? ಅದಕ್ಕಾಗಿ ಕೆಲವ್ರು ಹೇಳ್ತಾರೆ, ಅಣ್ಣವ್ರೆ ಅದಕ್ಕಾಗಿ ನಾವು ಅಮೃತ ವೇಳೆಯಲ್ಲಿ ಏನ್ ಮಾಡೋದಿಲ್ಲ, ವಿಡಿಯೋನು ಆನ್ ಮಾಡಲ್ಲ, ಲೈಟು ಆನ್ ಮಾಡ್ಕೊಳ್ಳಲ್ಲ. ಓಕೆನಾ? ವಿಡಿಯೋನು ಆಫ್ ಮಾಡಿರ್ತೀವಿ, ಲೈಟ್ ಅನ್ನು ಆಫ್ ಮಾಡಿರ್ತೀವಿ, ನಿದ್ದೆ ಹೋಗಿರ್ತೀವಿ. ಮನ ಬುದ್ಧಿನೂ ಆಫ್ ಮಾಡಿರ್ತೀವಿ. ಇಲ್ಲ ಇಲ್ಲ. ಯಾಕಂದ್ರೆ ಯಾರು ನೋಡೋರು ಇಲ್ವಲ್ಲ, ಅದಕ್ಕೆ ಅದನ್ನು ಕೂಡ ಏನ್ ಮಾಡ್ತೀವಿ, ಆಫ್ ಮಾಡಿರ್ತೀವಿ. ಅದಕ್ಕೆ ಬಾಬಾ ಹೇಳ್ತಾರೆ ಕಾರಣ ಹೇಳ್ಬಾರ್ದು ಅಂತ. ಸರಿನಾ? ओके, इस कारण शब्द को परिवर्तन कर निवारण शब्द सदा धारण करो. ಈಗ ಕಾರಣವನ್ನ ಬಿಟ್ಟು ಏನ್ ಮಾಡ್ಬೇಕು? ನಿವಾರಣೆ. ಯಾವ ನಿವಾರಣೆ? ಸಮಸ್ಯೆ ಯಾವುದೋ ಒಂದು ವ್ಯಕ್ತಿಯ ಸಮಸ್ಯೆ ಅಲ್ಲ, ನಿಮ್ಮ ವೈಯಕ್ತಿಕ ಸಮಸ್ಯೆ ಅಲ್ಲ, ಒಂದು ಏರಿಯಾದ ಸಮಸ್ಯೆ ಅಲ್ಲ, ಒಂದು ಸೆಂಟರಿನ ಸಮಸ್ಯೆ ಅಲ್ಲ. ಯಾವ ಸಮಸ್ಯೆ?
ವಿಶ್ವ ಕಲ್ಯಾಣ ಸರ್ವಾತ್ಮರ ಅಂದ್ರೆ ನೀವೇನಾಗ್ಬೇಕು? ಕೊಡುವಂತ ಮಾಸ್ಟರ್ ಜ್ಞಾನ ಸೂರ್ಯರಾಗ್ಬೇಕೇ ಹೊರತು ಬಲ್ಬು ಬೆಳಕು ದೀಪ ಆಗಬಾರದು. ಏನಾಗ್ಬೇಕು? ಮಾಸ್ಟರ್ ಜ್ಞಾನ ಸೂರ್ಯ. ಸೂರ್ಯ. ಅಂದ್ರೆ ಸೂರ್ಯ ಹೇಗೆ ವಿಶ್ವಕ್ಕೇನೆ ಪ್ರಕಾಶವನ್ನ ಕೊಡ್ತಾನೋ, ವಿಶ್ವದಲ್ಲಿರುವಂತ ಅಂಧಕಾರ ಹೊರಟೋಗುತ್ತೋ, ಹಾಗೆ ಇಲ್ಲಿ ನಿಮ್ಮಿಂದ ಭಗವಂತನ ಶಕ್ತಿಯಿಂದ ವಿಶ್ವದಲ್ಲಿರುವಂತ ಸರ್ವರ ಸಮಸ್ಯೆಗಳೇನಾಗ್ಬೇಕು? ಪರಿಹಾರ. ಆಗ್ಬೇಕು. ಓಕೆ. ಸೂರ್ಯ ಈ ಪ್ರಪಂಚಕ್ಕೆ ಬಂದಾಗ ಎಲ್ಲಿ ಕತ್ತಲೆ ಇರ್ತದೆ? ಎಲ್ಲಿ ಬಾಗಿಲ ಹಾಕೊಂಡ್ರೆ ಮನೆ ಒಳಗಿರ್ತದೆ. ಕತ್ಲೆ ಎಲ್ಲಿರ್ತದೆ ಅಂತಂದ್ರೆ ಸೂರ್ಯ ಬಂದೂನು ಕೂಡ ಅದ ಕಡೆ ಗಮನ ಕೊಡದೆ ಮೂರ್ ಬೆಡ್ಶೀಟ್ ಹಾಕೊಂಡು ಮುಚ್ಕೊಂಡ್ ಮಲ್ಕೊಂಡ್ ಕಣ್ಣು ಬಿಟ್ರೆ ಅವಾಗ ಹೆಂಗಿರ್ತದೆ? ಕತ್ಲೆ ಕತ್ತಲೆ ಇರ್ತದೆ. ಅದು ಕತ್ಲೆ ಇಲ್ಲ, ನೀವು ಮಾಡ್ಕೊಂಡಿದ್ದದು. ಹೊರಗಡೆ ಬೆಳಕಿದೆ, ಕತ್ಲೆ ಮಾಡ್ಕೊಂಡಿದ್ಯಾರು? ನಾವು ಡೋರ್ ಕ್ಲೋಸ್ ಮಾಡಿ, ಕಿಟಕಿ ಬಾಗಿಲು ಕ್ಲೋಸ್ ಮಾಡಿ, ಬೆಡ್ಶೀಟ್ ಹಾಕೊಂಡ್ಬಿಟ್ಟು ಕಣ್ಣು ಬಿಟ್ರೆ ಓ ಇನ್ನು ಸೂರ್ಯ ಬಂದಿಲ್ಲ, ಇನ್ನು ಕತ್ಲೆ ಇದೆ, ಅದಕ್ಕೆ ಇನ್ನು ಸ್ವಲ್ಪ ಏನ್ ಮಾಡ್ಬೋದು? ಮಲಗ್ಬೋದು. ನಾನ್ ಬಂದ್ಬಿಟ್ಟು 90 ವರ್ಷ ಆಯ್ತು, ಇನ್ನು ಮಕ್ಳು ಏನ್ ಮಾಡಿದಾರೆ? ಬಂದಿಲ್ಲ ಅಂತ ಏನ್ ಮಾಡ್ತಿದ್ದಾರೆ? ಮಲಗಿದ್ದಾರೆ. ಈಗ ವಾಪಸ್ ಹೋಗುವಂತ ಟೈಮು ಬಂದಿದೆ. ಬಂದಿದೆ. ಅದಕ್ಕಾಗಿ ಇನ್ನು ಮೇಲೆ ಕಾರಣವನ್ನ ಹೇಳ್ತೀನಿ, ಸದಾಕಾಲ ಏನ್ ಮಾಡ್ಬೇಕು? ನಿವಾರಣೆ. ಒಂದು ವಿಷಯ ಏನ್ ಅರ್ಥ ಆಗಿಲ್ಲ ಗೊತ್ತಾ? ನಮ್ಮ ಬಾಬನ ಮಕ್ಕಳು ಸೇವೆಯನ್ನ ಮಾಡ್ಲಿಕ್ಕೆ, ಸಾಧನೆ ಮಾಡ್ಲಿಕ್ಕೆ ಕಾರಣ ಹೇಳ್ತಾರೆ. ಲೌಕಿಕ ಜಾಬಿಗೆ ಯಾವುದೇ ಕಾರಣ ಇಲ್ಲ. ಜ್ವರ ಇದ್ರೂ ಡ್ಯೂಟಿಗೆ ಹೋಗ್ತಾರೆ, ಹೊಟ್ಟೆ ನೋವು ಇದ್ರೂ ಡ್ಯೂಟಿಗೆ ಹೋಗ್ತಾರೆ ಹೋಗಲ್ವಾ? ಹೋಗ್ತಾರೆ. ಯಾಕೆ ಹೋಗ್ಬೇಕು? ಸಂಪಾದನೆ ಮಿಸ್ ಆಗುತ್ತಲ್ಲ. ಅದ ಮಾಡಿಲ್ಲ ಅಂತ ಏನ್ ಮಾಡೋದನ್ನೋರೆ? ಕಮಿಟ್ಮೆಂಟ್ಸ್ ಗಳು ಇದ್ಬಿಟ್ಟಿದಾವೆ. ಏನಿದಾವೆ ರಾಕೇಶ್ ಅಣ್ಣ? ಕಮಿಟ್ಮೆಂಟ್ಸ್. ಅದಕ್ಕಾಗಿ ಜಾಬಿಗೆ ಏನ್ ಮಾಡ್ಬೇಕು? ಹೋಗ್ಲೇಬೇಕು. ಕಮಿಟ್ಮೆಂಟ್ಸ್ ಅಂದ್ರೆ ಸಾಲ ಮಾಡಿದ್ಯಾರು? ನಾವೇ ಯಾರು ತಿನ್ಸ್ಬೇಕು? ನಾವೇ ತೀರ್ಸ್ಬೇಕು. ಅಣ್ಣವ್ರೆ, ನಿಮ್ ಸಾಲದ ನನ್ನ ಯಾಕೆ ಸೇರಿಸಿರ್ತೀರಿ ನಾವೇ ಅಂತ? ನಾನು ಹಾ, ಅಂದ್ಮೇಲೆ ಒಂದು ಜನ್ಮದ ಸಾಲ ತೀರ್ಲಿಕ್ಕೆ ಇಷ್ಟು ಸೀರಿಯಸ್ನೆಸ್ ಇದ್ರೆ 63 ಜನ್ಮದ ಸಾಲ ಯಾರು ತೀರ್ಸೋದು? ನಾನೇ ಹಾ? ತೀರ್ಸ್ಬೇಕು. ನಾನೇ ತೀರ್ಸ್ಬೇಕು. ಮುಂದಿನ 21 ಜನ್ಮ ಕುತ್ಕೊಂಡು ತಿನ್ಬೇಕು ಅಂತಂದ್ರೆ ಸಂಪಾದನೆ ಯಾರು ಮಾಡ್ಬೇಕು? ನಾನೇ ಅದ್ರಲ್ಲಿ ಸೀರಿಯಸ್ನೆಸ್ ಯಾಕಿಲ್ಲ? ಆ ಕೆಲಸದಲ್ಲಿ ಯಾಕೆ ಹೊಟ್ಟೆ ನೋವು ಬಂದ್ಬಿಡ್ತದೆ? ನಾನು ಹೆಣ್ಮಕ್ಳನ್ನು ಕೂಡ ನೋಡಿದ್ದೀನಿ ಆತ್ಮೀಯರೇ, ಈಶ್ವರಿ ಸೇವೆ ಅಂದ ತಕ್ಷಣ ಅವ್ರಿಗೆ ಪೀರಿಯಡ್ ಇನ್ ದರದ ಹೊಟ್ಟೆ ನೋವು ಬಂದ್ಬಿಡ್ತದೆ. ಸರಿನಾ? ಅದೇ ಲೌಕಿಕ ಕೆಲ್ಸಕ್ಕೆ ಹೋಗ್ಲಿಕ್ಕೆ ಯಾವ ಹೊಟ್ಟೆ ನೋವು ಇಲ್ಲ ಅವ್ರಿಗೆ. ಅದ್ಯಾಕೆ ಇಲ್ಲಿ ಮಾತ್ರ ಬರುತ್ತೆ? ನಿಶ್ಚಯ ನಂಬರ್ ವಾರ್ ಇರ್ತದೆ. ಅಂದ್ರೆ ಲೌಕಿಕ ಸಂಪಾದನೆಗೆ ಕೊಡುವಂತ ಪ್ರಾಮುಖ್ಯತೆ ಅಲೌಕಿಕ ಸಂಪಾದನೆಗೆ ನಾವು ಕೊಡೋದಿಲ್ಲ. ಜಾತ್ರೆ ಬಂತು, ಅಮೃತ ವೇಳೆ ಓಂ ಶಾಂತಿ. ಹಬ್ಬ ಬಂತು, ಯೋಗ ಇಲ್ಲ. ಮದುವೆ ಬಂತು, ಯೋಗ ಕೇಳಬೇಡಿ. ಇದೆಲ್ಲ ಭಾವನೆ ಗೊತ್ತಾಗಲ್ವೋ? ಇದೆಲ್ಲ ಕೆಲಸವನ್ನು ನೀವು ಮುದ್ದಾದ ಮಕ್ಕಳು ಬಾಬನ ಜೊತೆಗೆ ಮಾಡ್ತಿರೋ ಮಾಡಲ್ವೋ? ಮಾಡ್ತೀನಿ. ಅದನ್ನೇ ಬಾಬಾ ಹೇಳ್ತಾರ. ಅಯ್ಯೋ, ಬಾಬನಿಗೆ ಎಲ್ಲ ಗೊತ್ತಾಗ್ತದಲ್ವಾ, ಅದಕ್ಕಾಗಿ ಬಾಬಾ ಅಂತ ಹೇಳೋದು, ಪರಮಾತ್ಮ ಅಂತ ಹೇಳೋದು. ಓಕೆನಾ? ಅದಕ್ಕಾಗಿ ಲೌಕಿಕ ಸಂಪಾದನೆ ಎಷ್ಟು ಕೋಟಿ ಇದ್ರೂ ಮತ್ತೆ ಕೋಟಿ ಸಂಪಾದನೆಗೆ ಎಷ್ಟು ಸೀರಿಯಸ್ನೆಸ್ ಇದೆಯೋ ಅದೇ ರೀತಿ ಈ ಅಲೌಕಿಕ ಸಂಪಾದನೆಗೂ ಕೂಡ ಅಷ್ಟೇ ಸೀರಿಯಸ್ನೆಸ್ ಇರಬೇಕು. ಅದಕ್ಕಾಗಿ ಇನ್ನು ಮೇಲೆ ಕಾರಣ ಹೇಳುವಂಗಿಲ್ಲ. ಈಶ್ವರಿಯ ಶಕ್ತಿಯಿಂದ ಯಾವುದೇ ಸಮಸ್ಯೆ ಬಂದ್ರೂ ಅದನ್ನ ನಿವಾರಣೆ ಮಾಡಬೇಕು. ಅಂದ್ರೆ ಬಾಬಾ ಹೇಳೋದೇನು ಅಂತಂದ್ರೆ, ಪ್ರತಿದಿನ ನೀವು ವಿಶ್ವ ಕಲ್ಯಾಣಕ್ಕೆ ನಿಮಿತ್ತರಾದ್ರೆ ನೀವು ಕಾರಣ ಹೇಳಬೇಕಾಗಿಲ್ಲ. ಆ ಎಲ್ಲ ಸಮಸ್ಯೆಗಳು ತನ್ನಿಂದ ತಾನೇ ನಿವಾರಣೆ. ಹಣಕಾಸಿನ ಸಮಸ್ಯೆ ಇರ್ಬೋದು, ಆರೋಗ್ಯದ ಸಮಸ್ಯೆ ಇರ್ಬೋದು, ಪರಿವಾರದಿರ್ಬೋದು, ಸಂಸಾರದಿರ್ಬೋದು, ವಿಶ್ವದಿರ್ಬೋದು, ಯುದ್ಧದ ಎಲ್ಲಾ ಸಮಸ್ಯೆಗಳು ಕೂಡ ಏನಾಗ್ಬಿಡ್ತವೆ? ಆಗ್ತವೆ. ಅದಕ್ಕಾಗಿ ಕಾರಣವನ್ನು ಯೋಚನೆ ಮಾಡ್ದೇನೆ ಏನ್ ಮಾಡ್ಬೇಕು? ನಿವಾರಣೆ ಹೊಟ್ಟೆ ನೋವು ಯಾಕೆ ಬಂತು ಅಂತ ಯೋಚನೆ ಮಾಡ್ಬೇಕು, ಮಾತ್ರೆ ತಗೊಳ್ಬೇಕು. ಹೌದು ತಾನೆ? ಹಾಗೆ ಇಲ್ಲೂ ಕೂಡ ನೀವು ಕಾಯಿಲೆಯನ್ನು ತೆಗೆದುಕೊಂಡು ಅನುಭವಿಸ್ಬೇಕು, ಬೇರೆಯವರ ಕಾಯಿಲೆಯನ್ನು ದೂರ ಮಾಡುವಂತವರಾಗ್ಬೇಕು. ಕಾಯಿಲೆಯನ್ನು ದೂರ ಮಾಡುವಂತ ಭಗವಂತನಿಗೆ ಸರ್ವಶಕ್ತಿವಂತ ಅಂತ ಯಾಕೆ ಹೇಳ್ತಾರೆ?
ಆ, ಕನ್ಯಾ ಎಲ್ಲ ಶಕ್ತಿಗಳಿವೆ. ಕೊಡುವಂತ ಶಕ್ತಿ ಅವರ ಎಲ್ಲರ ಕಾಯಿಲೆನೂ ದೂರ ಮಾಡ್ತಾರೆ. ಹಾ ಪ್ರಪಂಚದಲ್ಲಿರುವಂತ ಎಲ್ಲಾ ಸಮಸ್ಯೆಗಳು, ಎಲ್ಲಾ ತೊಂದರೆಗಳು, ಎಲ್ಲಾ ಕಷ್ಟಗಳು, ಎಲ್ಲವನ್ನು ದೂರ ಮಾಡುವಂತ ಶಕ್ತಿ ಯಾರಲ್ಲಿದೆ? ಪರಮಾತ್ಮ. ಅದಾಗಿದೆ. ಆವಾಗ ಪರಮಾತ್ಮನ ಆ ಶಕ್ತಿ ಎಲ್ಲರಿಗೂ ನೀವು ಮೆಡಿಸಿನ್ ರೂಪದಲ್ಲಿ, ಇಂಜೆಕ್ಷನ್ ರೂಪದಲ್ಲಿ, ಟಾನಿಕ್ ರೂಪದಲ್ಲಿ, ಶಕ್ತಿಯ ರೂಪದಲ್ಲಿ, ಪ್ರಕಾಶದ ರೂಪದಲ್ಲಿ ಕೊಟ್ಟಾಗ ಕಾಯಿಲೆ ಗುಣ ಆಗತ್ತೋ ಆಗಲ್ವೋ? ಆಗತ್ತೆ. ಆಗುತ್ತೆ. ರಾಜಯೋಗದಿಂದ ಶರೀರದ ಕಾಯಿಲೆ ಕಡಿಮೆ ಆಯ್ತು ಅಂತ ಎಷ್ಟೋ ಜನ ತಮ್ಮ ಅನುಭವ ಹೇಳ್ತಾರೋ ಹೇಳಲ್ವೋ? ಹೌದು. ಹಣಕಾಸಿನ ಸಮಸ್ಯೆ ಕಡಿಮೆ ಆಯ್ತು ಅಂತ ಹೇಳ್ತಾರೋ ಹೇಳಲ್ವೋ? ಸಮಸ್ಯೆಯಿಂದ ಹೊರಗಡೆ ಬಂದ್ರು ಅಂತ. ಹೇಳ್ತಾರೆ. ಮನಸ್ಸಿಗೆ ಶಾಂತಿ ಸಿಕ್ತು ಅಂತ ಹೇಳ್ತಾರೋ ಹೇಳಲ್ವೋ? ಹೇಳ್ತಾರೆ. ಆದ್ರೆ ಅದನ್ನ ಉಪಯೋಗ ಮಾಡ್ಬೇಕಲ್ವಾ? ಹ್ಮ್. ಯಾರು ಮಾಡ್ಬೇಕು? ನಾನೇ. ಆ ನಾನ್ ಮಾಡ್ತೀನಿ. ನಾವ್ ಯಾಕೆ ಮಾಡ್ಬೇಕು ಅಣ್ಣವ್ರೆ? ನಾವು ಭಂಡಾರದಲ್ಲಿ ದುಡ್ಡು ಹಾಕೋದಿಲ್ವಾ? ಅವಾಗ ಅವ್ರು ಮಾಡೋದು ಯಾರ ಕೆಲ್ಸ? ಸೆಂಟರ್ ಟೀಚರ್ ಮಾಡೋದು. ಟೀಚರ್ ಯಾರು ಮಾಡ್ಬೇಕು? ನೀವ್ ಮಾಡ್ಬೇಕು, ಅವ್ರು ಮಾಡ್ಬೇಕು? ನಾನು. ನೀವು ಮಾಡಿದ್ ನಿಮ್ಗೆ, ಅವ್ರು ಮಾಡಿದ್ದು ಅವ್ರಿಗೆ ಅವರಿಗೆ ಅಲ್ವಾ? ಅದಕ್ಕಾಗಿ ಸಾಧನೆ ಯಾರು ಮಾಡ್ಬೇಕು? ನಾನೇ ಮಾಡ್ತೀನಿ. ನೋಡಿ ಆತ್ಮೇರೆ, ಹೊಟ್ಟೆ ತುಂಬೇಕು ಅಂದ್ರೆ ನೀವೇ ಊಟ ಮಾಡ್ಬೇಕು ಹೊರತು ಬೇರೆಯವ್ರು ತಿಂದ್ರೆ ನಿಮ್ ಹೊಟ್ಟೆ ತುಂಬಾ ಯಾರು ಬೇಕಾದ್ರೂ ಅಡಿಗೆ ಮಾಡ್ಬೋದು. ಆದ್ರೆ ನಿಮ್ ಹೊಟ್ಟೆ ತುಂಬಲಿಕ್ಕೆ ನಿಮ್ಮ ಕೈಯಿಂದ, ಯಾರು ಬೇರೆಯವ್ರ ಕೈಯಿಂದ ನಿಮ್ ಬಾಯಿಲಾದ್ರೂ ಹಾಕ್ಬೋದು. ಇಟ್ಲೀಸ್ಟ್ ನುಂಗು ಕೆಲಸನಾದ್ರೂ ಕೂಡ ಏನ್ ಮಾಡ್ಬೇಕು? ನಾನೇ ನಾನೇ ಮಾಡ್ತೀನಿ. ಈಗ ಹೇಳಿ, ಯೋಗ ಯಾರು ಮಾಡ್ಬೇಕು? ನಾನೇ ಅವ್ ಮನ ಬುದ್ಧಿನ ಯಾರ ಇಡ್ಬೇಕು? ಈಗ ಕಾರಣ ಹೇಳ್ಬೇಕು ಅಥವಾ ನಿವಾರಣೆ ಮಾಡುವಂತವ್ರಾಗ್ಬೇಕು? ನಿವಾರಣೆ ಮಾಡುವಂತ. ಅಂದರೆ ಮನಬುದ್ಧಿಯನ್ನ ಬಾಬನ ಹತ್ರ ತೆಗೆದುಕೊಂಡು ಹೋದಾಗ ಯಾವುದೇ ಕಾರಣವನ್ನ ಹೇಳುವ ಹಾಗೆ ಇಲ್ಲ. ಒಬ್ಬ ನರ್ಸು ಹಾಸ್ಪಿಟ್ಲಿಗೆ ಹೋಗ್ತಾರೆ. ಎಲ್ಲಿ ಹೋಗ್ತಾರೆ? ಆಸ್ಪತ್ರೆಗೆ ಯಾಕೆ ಹೋಗುದವ್ರು? ರೋಗ ಬಂದಿದ್ದು, ರೋಗ ಟ್ರೀಟ್ ಮಾಡಕ್ಕೆ. ಅಲ್ಲಿ ಕೆಲಸ ಮಾಡ್ಲಿಕ್ಕೆ ತಾನೇ ಹೋಗ್ತಾರೆ. ಅಲ್ಲಿ ಹೋದಾಗ ನನಗೆ ಇವತ್ತು ಕೆಲಸ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಕಾರಣ ಹೇಳಲಿಕ್ಕೆ ಆಗತ್ತಾ? ನಿಮ್ಮನೇನೇ ಸಮಸ್ಯೆ ಇದು ಮನೇಲಿ ಇಟ್ಕೊಳ್ಳಿ, ಇಲ್ಲಿ ಬಂದು ಕೆಲಸ ಮಾಡಿ ದುಡ್ಡು ತಗೊಂಡು ಡಾಕ್ಟರ್ ಕೆಲಸ ಮಾಡ್ಬೇಕಾದ್ರು ಮನೆ ಸಮಸ್ಯೆ ಹೇಳುವಂಗಿಲ್ಲ. ಡಾಕ್ಟರ್ ಕೆಲಸ ಮಾಡ್ಬೇಕು, ದುಡ್ಡು ತಗೊಂಡು ಹೋಗ್ಬೇಕು. ಟೀಚರ್ ಆದವನು ಬರಬೇಕು, ಟೀಚಿಂಗ್ ಕೆಲಸ ಮಾಡ್ಬೇಕು, ಸಂಬಳ ತಗೊಂಡು ಹೋಗ್ಬೇಕು. ಹಾಗೆ ಇಲ್ಲೂನು ಕೂಡ ನೀವು ಕಾರಣ ಹೇಳುವಂಗಿಲ್ಲ. ಯಾರ ಹತ್ರ? ಏನ್ ಮಾಡ್ಬೇಕು? ಬರ್ಬೇಕು, ಮನ ಬುದ್ಧಿನ ಬಾಬನ ಹತ್ರ ಕೊಡಬೇಕು, ಅಷ್ಟು ಕೆಲಸವನ್ನ ಮಾಡ್ಬೇಕು, ಮತ್ತೆ ದುಡ್ಡು ತಗೊಂಡು ಹೋಗ್ತಾ ಇರಬೇಕು. ಬೇರೆ ಕೂಗು, ಬೊಬ್ಬೆ, ಡ್ಯಾನ್ಸು ಇದ್ಯಾರ್ದು ಕೂಡ ನನ್ನ ಎದುರುಗಡೆ ಬೇಡ. ಇಟ್ಕೊಳ್ಬೇಡಿ ಅಂತ ಹೇಳ್ತಾರೆ. ಅದನ್ನೆಲ್ಲ ಇಟ್ಕೊಂಡಿದ್ದಿದ್ರೆ ನಿಮ್ಗೆ ಯಾವುದೇ ರೀತಿ ಸಂಪಾದನೆಯನ್ನ ನಾನು ನಿಮ್ಗೆ ಕೊಡೋದಿಲ್ಲ. ಯೋಗ ಮಾಡೋದ್ರಿಂದ ಮಾತ್ರ, ನನ್ನ ಪ್ರಾಡಕ್ಟ್ ಎಲ್ಲರಿಗೂ ತಲುಪಿಸಿದ್ರೆ ಮಾತ್ರ ನಿಮ್ಗೆ ಸಂಪಾದನೆ ಕೊಡ್ತಾರೆ. ಬಿಟ್ರೆ ಬೇರೆ ಯಾವ ಕಾರಣದಿಂದಲೂ ನಿಮ್ಗೆ ಫ್ರೀ ಆಗಿ ಒಂದೇ ಒಂದು ಪೈಸವನ್ನು ಕೂಡ ನಾನು ನಿಮಗೆ ಅಥವಾ ಯಾವ ಮಕ್ಕಳಿಗೂ ಕೂಡ ಕೊಡೋದಿಲ್ಲ. ಇಸ್ ಕಾರಣ ಶಬ್ದ ಕೋ ಪರಿವರ್ತನ್ ಕರ್, ನಿವಾರಣ ಶಬ್ದ ಸದಾ ಧಾರಣ ಕರೋ. ಮಕ್ಕಳು ತುಂಬಾ ಬುದ್ಧಿವಂತರು. ಹೌದಾ ಬಾಬಾ? ಹಾಗಿದ್ರೆ ನಾವು ನಾಳೆಯಿಂದ ನಿಮ್ಮ ಹತ್ರ ಏನು ಕಂಪ್ಲೇಂಟ್ ಮಾಡಲ್ಲ, ಯೋಗ ಮಾಡ್ತಿರ್ತೀವಿ, ಅದೆಲ್ಲ ನಮ್ಮ ಸಮಸ್ಯೆನ ಏನ್ ಮಾಡಿ ಬಾಬಾ ತುಂಬಾ ಬುದ್ಧಿವಂತರು. ಮುಂದೇನ್ ಹೇಳ್ತಾರೆ ಕೇಳಿ. ಕ್ಯೋಂಕಿ ಅಭಿ ಆಪ್ಕಿ ಸೇವಾ ಬಿ ಕೌನ್ಸಿ ಹೇ. ನಿವಾರಣೆ ಮಾಡಿ ಅಂತಂದ್ರಲ್ಲ, ಈ ಮಕ್ಕಳದ್ದು ಈ ಸಂಕಲ್ಪ ಬಂತು. ಏನಂತ ನಾವು ಏನು ಹೇಳೋದಿಲ್ಲ, ಏನ್ ಮಾಡ್ತೀವಿ, ಕೂತ್ಕೊಂಡಿರ್ತೀವಿ, ನಮ್ಮ ಸಮಸ್ಯೆನ ಪರಿಹಾರ ಮಾಡು ಅಂತಂದಾಗ ಬಾಬಾ ಹೇಳ್ತೀವಿ, ಇನ್ಮೇಲೆ ಯಾವ ವೆರೈಟಿ ಸೇವೆ ಮಾಡ್ಬೇಕಂತ ನೀವು ಯಾವ್ದು ಮಾಡ್ಬೇಕು? ವಿಶ್ವಕಿ ಆತ್ಮಾವೋಂಕಿ. ವಿಶ್ವದ ಯಾವ ಆತ್ಮಗಳು? ಹಿಂದೂ ಆತ್ಮಗಳು, ಮುಸ್ಲಿಂ ಆತ್ಮಗಳು, ಪಾಕಿಸ್ತಾನದ ಆತ್ಮಗಳು, ಭಾರತದ ಆತ್ಮಗಳು, ವಿಶ್ವಕ್ಕೆ ಪುರುಷ ಆತ್ಮನೋ ಸ್ತ್ರೀ ಆತ್ಮನೋ, ಎಲ್ಲರೂ ಮನುಷ್ಯ ಆತ್ಮನೋ ಪ್ರಾಣಿ ಆತ್ಮನೋ? ಎಲ್ಲ ಎಲ್ಲ ಆತ್ಮಗಳಿಗೆ ಏನ್ ಕೊಡ್ಬೇಕು? ಯೋಗದಾನ. विश्व की आत्माओं की सबकी समस्या का कारण निवारण कर. ಎಲ್ಲರ ಸಮಸ್ಯೆಗಳ ಏನ್ ಮಾಡ್ಬೇಕು? ಕಾರಣವನ್ನ ನಿವಾರಣೆ ಮಾಡ್ಬೇಕು. ಅಂದ್ರೆ ಭಗವಂತನ ಶಕ್ತಿಯಿಂದ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತೆ ಇದೆ ಅಂತ ಆಯ್ತು. ಹೌದಾ? ಶಾರೀರಿಕ ಕಾಯಿಲೆಗಳಿರ್ಬೋದು, ಹಣಕಾಸಿಂದ ಇರ್ಬೋದು, ಮಾನಸಿಕವಾಗಿರ್ಬೋದು, ಯಾವುದೇ ಇರ್ಬೋದು, ಅದೆಲ್ಲದನ್ನು ಕೂಡ ಏನಾಗ್ಬೇಕು? ನಿವಾರಣೆ. ಲೌಕಿಕದಲ್ಲೂ ಕೂಡ ನೋಡಿ, ಮೇಜರ್ ಶಾರೀರಿಕ ಸಮಸ್ಯೆಗಳ ಪರಿಹಾರ ಆಗೋದು ಯಾವ್ದ್ರಿಂದ?
ಯಾವ್ದಿಂದ ಯಾವ್ದಿಂದ ದೇವದಿಂದ ಆ ಶಾರೀರಿಕ ಸಮಸ್ಯೆಗಳು, ಶರೀರಕ್ಕೆ ಸಂಬಂಧಪಟ್ಟಂತ ಸಮಸ್ಯೆಗಳು ಸ್ಥೂಲ ರೂಪದಲ್ಲಿ ಪರಿಹಾರ ಆಗೋದು ಯಾವ್ದಿಂದ? ಡಾಕ್ಟರ್ ಇಂದ ಮೆಡಿಸನ್ ಇಂದ ಮೆಡಿಸನ್ ಎಕ್ಸರ್ಸೈಸ್, ದುಡ್ಡಿಂದ. ವ್ಯಾಯಾಮ, ಯಾವ್ದಿಂದ? ಹಣದಿಂದ. ಹಸುವೆ ಹಸುವೆ ಆಗಿದೆ, ಏನ್ ಬೇಕು? ಹಣ ಬೇಕು. ಆಹಾರ ಬೇಕು. ಆಹಾರ ಖರೀದಿ ಮಾಡ್ಲಿಕ್ಕೆ ಏನ್ ಬೇಕು? ದುಡ್ಡು, ಶರೀರದ ಆರೋಗ್ಯ ಚೆನ್ನಾಗಿಲ್ಲ, ಅದು ಸರಿ ಮಾಡ್ಲಿಕ್ಕೆ ಏನ್ ಬೇಕು? ದುಡ್ಡು ಬೇಕು. ಬಟ್ಟೆ ಬೇಕು, ಆವಾಗ ದುಡ್ಡು ಬೇಕು. ಮನೆ ಬೇಕು ಅಂದ್ರೆ ದುಡ್ಡು ಬೇಕು. ಮಕ್ಕಳ ಎಜುಕೇಶನ್ಗೆ ದುಡ್ಡು ಬೇಕು ಅಲ್ವಾ? ಹಣ ಇದ್ದ ನೀವೇನ್ ಮಾಡ್ಬೋದು? ಮ್ಯಾಕ್ಸಿಮಮ್ ಎಲ್ಲಾ ಸಮಸ್ಯೆಗಳನ್ನ ಏನ್ ಮಾಡ್ಬೋದು? ಪರಿಹಾರ ಮಾಡ್ಬೋದು. ನಿಮ್ಮ ಹತ್ರ ಹಣ ಜಾಸ್ತಿ ಇದ್ರೆ ನೀವೇನ್ ಮಾಡ್ಬೋದು? ದಾನನು ಮಾಡ್ಬೋದು. ಕೊಡ್ಬೋದು. ದಾನವನ್ನ ಮಾಡಿ ಅವರಿಗೆ ಯಾವ ಸಮಸ್ಯೆ ಇದೆ ಆ ಸಮಸ್ಯೆಗೆ ಪರಿಹಾರ ಮಾಡ್ಲಿಕ್ಕೆ. ನಿಮಿತ್ತ. ಹಾಗೆ ಇಲ್ಲಿ ಬಾಬಾ ಏನ್ ಹೇಳ್ತಾರೆ, ಈಗ ಕೇವಲ ಕೆಲವೊಂದು ಆತ್ಮಗಳ ಸಮಸ್ಯೆಯನ್ನ ಮಾತ್ರ ಮನಸ್ಸಿನಲ್ಲಿ ಇಟ್ಕೊಂಡ್ಬಿಟ್ಟು ನೀವು ಯೋಗವನ್ನು ಮಾಡುವ ಹಾಗೆ ಇಲ್ಲ. ಇಲ್ಲ. ಏನ್ ಮಾಡ್ಬೇಕು? ವಿಶ್ವದ ಸರ್ವ ಆತ್ಮರ ಮತ್ತು ಸರ್ವ ಸಮಸ್ಯೆ. ಈಗ ಹೇಳಿ, ಯುದ್ಧದ ಬಗ್ಗೆ ಯೋಗ ಮಾಡ್ಬೇಕಾ? ಬೇಡ. ಇಲ್ಲ. ಅಥವಾ ಕೊರೋನಾ ಪೇಷಂಟ್ ಬಗ್ಗೆ ಮಾಡ್ಬೇಕಾ? ಕೆಲವರು ನಮ್ ಕೇಳ್ತಾರೆ, ನೀವ್ ಯಾಕ್ರೆ ಹಿಂಗ್ ಹೇಳ್ತಿದ್ದೀರಿ? ನಾನ್ ಹೇಳ್ತಾ ಇಲ್ಲ, ಬಾಬಾ ಮುರಳಿಲಿ ಹೇಳ್ತಿದ್ದಾರೆ. ಏನ್ ಹೇಳ್ತಿದ್ದಾರೆ ಬಾಬಾ? ಮುರಳಿಲಿ ಹೇಳ್ತಾ ಇದ್ದಾರೆ. ಈಗ ಭೂಮಿಗೆ ಮಾತ್ರ ಕೊಡ್ಬೇಕಾ, ನೀರಿಗೆ ಮಾತ್ರ ಕೊಡ್ಬೇಕು? ಇಲ್ಲಿ ಹೇಳಿದಾರ ಬಾಬಾ, ಭೂಮಿಗೆ ಬೇರೆ ಕೊಡಿ, ನೀರಿಗೆ ಬೇರೆ ಕೊಡಿ. ಈಗ ಸೂರ್ಯನ ಪ್ರಕಾಶ ಭೂಮಿಗೆ ಬೇರೆ, ನೀರಿಗೆ ಬೇರೆ, ಮಕ್ಕಳಿಗೆ ಬೇರೆ ಬರ್ತಾ ಇರ್ತದ? ಇಲ್ಲ. ಮತ್ತೆ ಎಲ್ಲರಿಗೂ ಒಂದೇ ಸಲ ಬರ್ತ ತಾನೆ? ಮತ್ತೆ ನೀವ್ಯಾಕೆ ಡಿವೈಡ್ ಮಾಡ್ತೀರದನ್ನ? ಸಹಜ ಮಾಡ್ಬೇಕು, ಕಷ್ಟ ಮಾಡ್ಕೊಳ್ಬೇಕು? ಸಹಜ. ಇಲ್ಲಿ ಏನಾಗತ್ತೆ, ಮನಸ್ಸನ್ನ ಯೋಚನೆ ಮಾಡಿ 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 ಸಂಕಲ್ಪ ಮಾಡಿ ಮಾಡಿ ಏನಾಗ್ಬಿಟ್ಟಿದೆ? ಪ್ರಾಕ್ಟೀಸ್ ಆಗ್ಬಿಟ್ಟಿದೆ. ಆ ಸಂಕಲ್ಪ ಇಲ್ಲ ಅಂತ ತಕ್ಷಣ ನಿದ್ದೆ ಬಂದ್ಬಿಡ್ತು. ಅದು ಕರೆಕ್ಟ್ ಆಗಿ ಉಪಯೋಗ ಆಗ್ತಾ ಇದ್ರೆ ಸಂಕಲ್ಪ ಮಾಡಬೇಕಾದ ಅನಿವಾರ್ಯತೆ ಎಲ್ಲರ ಸಮಸ್ಯೆಗಳ ಕಾರಣವನ್ನು ನಿವಾರಣೆ ಮಾಡಿ, ನಿವಾರಣ ಕರ್ತೆ ಹಿ ನಿರ್ವಾಣ ಧಾಮ್ ಮೇ ಲೇ ಜಾನಾ ಹೇ. ಎಲ್ಲರನ್ನ ಎಲ್ಲಿ ಕರ್ಕೊಂಡು ಹೋಗ್ಬೇಕಂತೆ? ನಿರ್ವಾಣ ಅಂತಂದ್ರೆ ಪರಂಧಾಮ. ಶಬ್ದದಿಂದ ಮೂಲವತನ. ನಿರ್ವಾಣ, ಆ ಶಬ್ದ ಅರ್ಥ ಇಲ್ಲಿ. ಅಂದ್ರೆ ಇರೋದಿಲ್ಲ, ಕೇವಲ ಮಾತ್ರ. ಯಾವುದೇ ಶಬ್ದ ಇಲ್ಲದೆ ಇರುವುದು. ಮಾತು ಮಾತು ಏನ್ ಮಾಡ್ಬಾರ್ದು ಮಾತು. ಅಂದ್ರೆ ಸೈಲೆಂಟ್. ಶರೀರ ಇದ್ರೆ ಮಾತು. ಮನಬುದ್ಧಿಯಿಂದ ಮಾತಾಡ್ಲಿಕ್ಕೆ ಆಗಲ್ವಾ? ಸಂಕಲ್ಪದಿಂದ ಮನಬುದ್ಧಿಯಿಂದ ಮಾತಾಡ್ಲಿಕ್ಕೆ ಆಗತ್ತೋ ಆಗಲ್ವೋ? ಆಗುತ್ತೆ. ಹಾ, ನಿರ್ವಾಣ ಧಾಮ ಮೇ ಜಾನಾ ಹೇ, ಲೇ ಜಾನಾ ಹೇ. ಅಲ್ಲೇನು ಇರಲ್ಲ, ಅಲ್ಲಿ ಯಾವುದೇ ಮಾತು ಇರಲ್ಲ. ಮತ್ತಲ್ಲಿ ಏನಿರ್ತದೆ? ಕೇವಲ ಸಪ್ತ ಗುಣಗಳಿರ್ತವೆ. ಕೇವಲ ಅನುಭವ ಅಷ್ಟೇ. ಏನಿರ್ತದೆ? ಅನುಭವ. ಯಾವ ಅನುಭವ? ಶಾಂತಿ. ಸಪ್ತ ಗುಣಗಳ ಅನುಭವ. ಆವಾಗ ಅವರನ್ನ ಎಲ್ಲಿ ಕರ್ಕೊಂಡು ಹೋಗ್ಬೇಕು? ನಿರ್ವಾಣ. ಅಲ್ಲಿ ಕರ್ಕೊಂಡು ಹೋಗ್ಬೇಕು. ಎಲ್ಲಿ? ಬಾಯಿ ಮುಚ್ಕೊಂಡು ಸುಮ್ಮನೆ ಇರು, ಮಾತಾಡಬೇಡ. ಅಲ್ಲಿ ಅವರಿಗೆ ಯಾವಾಗ ಅವ್ರು ಮಾತಾಡ್ತಾರೋ ಅಷ್ಟು ಅವರಿಗೆ ಅನುಭವ ಮಾಡ್ಲಿಕ್ಕೆ ಆಗೋದಿಲ್ಲ. ಅದಕ್ಕಾಗಿ ಅವರನ್ನ ಸಂಕಲ್ಪದಿಂದ, ಯೋಚನೆಯಿಂದ, ಚಿಂತೆಯಿಂದ ಅವರನ್ನೇನ್ ಮಾಡ್ಬೇಕು? ಮುಕ್ತರನ್ನಾಗಿ ಮಾಡಿ ಎಲ್ಲಿ ಕರ್ಕೊಂಡು ಹೋಗ್ಬೇಕು ಅವರನ್ನ? ಯಾರು ಕರ್ಕೊಂಡು ಹೋಗ್ಬೇಕು? ಅದಕ್ಕೆ ನಾನು ಅವರನ್ನ ಕರ್ಕೊಂಡು ಹೋಗ್ಬೇಕು ಅಂದ್ರೆ ಮೊದ್ಲು ನಾನು ನಿರ್ವಾಣ ಆಗಿರ್ಬೇಕಲ್ಲ. ನಾವೇನ್ ಮಾಡ್ತೀವಿ? ನಾನು ಈ ಆತ್ಮನ ಕರ್ಕೊಂಡು ಹೋಗ್ತಿದ್ದೇನೆ, ಈಗ ಪರಂಧಾಮ ಕರ್ಕೊಂಡು ಹೋದೆ, ಇವಾಗ ಭಾವನೆಯಿಂದ ಕಿರಣ ಬರ್ತಾ ಇದೆ. ನೀವು ವಾಣಿಲಿದ್ದೀರೋ ನಿರ್ವಾಣದಲ್ಲಿದ್ದೀರೋ? ಆತ್ಮನಿಗೆ ಶಕ್ತಿ ಕೊಡ್ತಾ ಇದ್ದಾನೆ, ನಾನು ಬಾಬಾನ ಪಕ್ಕದಲ್ಲಿ ಕೂತ್ಕೊಂಡಿದ್ದೇನೆ, ಅವರಿಗೆ ಕಿರಣ ಬರ್ತಾ ಇದೆ. ನೀವ್ ಯಾವ್ದಲ್ಲಿದ್ದೀರಿ? ವಾಣಿ. ಅಂದ್ಮೇಲೆ ಅವರನ್ನ ನಿರ್ವಾಣ ಧಾಮ ಕರ್ಕೊಂಡು ಹೋಗ್ಬೇಕು ಅಂದ್ರೆ ಮೊದ್ಲು ನೀವೇನಾಗ್ಬೇಕು? ನಾವು ಮುಕ್ತಿ. ನೀವೇನಾಗ್ಬೇಕು? ಯಾವ್ದಿಂದ? ಯಾವ್ದಿಂದ? ಅಡ್ಗೆ ಮಾಡ್ಬೇಕು, ಊಟ ಮಾಡ್ಬೇಕು, ಮಕ್ಕಳ ಶಿಕ್ಷಣ, ಮಕ್ಕಳ ಪರೀಕ್ಷೆ, 63 ಜನ್ಮ, 21 ಜನ್ಮ, ಸತ್ಯುಗ, ವಿಶ್ವ ಕಲ್ಯಾಣ, ಎಲ್ಲದಿಂದನೂ ಕೂಡ ನಾನೇನ್ ಮಾಡ್ಬೇಕು?
ಅದು ಎಲ್ಲದಿಂದ ಮುಕ್ತರಾಗ್ಬಿಟ್ಟು ನಾನು ಆರಾಮಾಗಿ ಏನ್ ಮಾಡ್ಬಿಡ್ಬೇಕು, ಏನ್ ಮಾಡ್ಬೇಕು? ಅನುಭವ ಮಾಡ್ತೀನಿ. ನೀವು ಮುಕ್ತರಾಗಿ ನಿಮ್ಮ ಮನಸ್ಸನ್ನ ಯಾವುದೇ ವಾಣಿ ಇಲ್ದೇನೆ, ಯಾವುದೇ ಸಂಕಲ್ಪ ಯೋಚನೆ ಚಿಂತನೆ ಇಲ್ದೇನೆ ಪರಮಧಾಮದಲ್ಲಿ ಇಟ್ಟಾಗ ನಿರಂತರವಾಗಿ ಇಟ್ಟಾಗ, ಶುದ್ಧವಾಗಿ ಇಟ್ಟಾಗ ನಿಮ್ಮಿಂದ ಆ ನಿರ್ವಾಣ ಧಾಮದ ಶಾಂತಿಯ ಸ್ಥಿತಿ ಏನಾಗ್ತದೆ? ಫ್ಲೋ ಆಗ್ತದೆ. ನಿಮ್ಮ ಕಣ್ಣಿಂದ, ಆತ್ಮದಿಂದ, ಶರೀರದಿಂದ ಹೊರಗಡೆಗೆ ಬರ್ತದೆ. ಅವಾಗ ಅನುಭವ ಯಾರಿಗಾಗ್ತದೆ? ನನಗೆ ನಿಮಗೂ ಆಗ್ಬೇಕು, ಅವರಿಗೂ ಆಗ್ಬೇಕು. ಆಗ್ಬೇಕು ತಾನೆ. ಈಗ ಯಾರೋ ಒಬ್ಬ ವ್ಯಕ್ತಿ ಬಿಸಿಲಿಂದ ಒಳಗಡೆಗೆ ಬರ್ತಾನೆ. ಎಲ್ಲಿಗೆ? AC ಅಲ್ಲ, -5 ಡಿಗ್ರಿ ಇರೋ ರೂಮ್ ನಲ್ಲಿ ಬರ್ತಾನೆ. ಎಲ್ಲಿಗೆ ಬರ್ತಾನೆ? -5 ಡಿಗ್ರಿ ಇರೋ ರೂಮ್ಗೆ. ಅಲ್ಲಿ ಏನಿದೆ ಅಂತಂದ್ರೆ ಬಿಲ್ಡಿಂಗ್ ಇದೆ, ಪೇಂಟ್ ಇದೆ, ತುಂಬಾ ಸಾಧನಗಳಿದ್ದಾವೆ, ವ್ಯಕ್ತಿಗಳಿದ್ದಾವೆ. ಅದು ಮೊದ್ಲು ಅವನಿಗೆ ಆಗುವಂತ ಅನುಭವ ಯಾವುದು? ಕೋಲ್ಡ್, ತಂಪು. ಹೌದು ತಾನೆ. ಅದು ತಂಪಾಗ್ಲಿಕ್ಕೆ ಕಾರಣ ಏನು? ವಾತಾವರಣ. ಆ AC ಮಷೀನ್ ಅಷ್ಟು ಸಮಯದವರೆಗೆ ಏನಾಗಿರ್ಬೇಕು? ಕರೆಂಟಿನ ಜೊತೆ ಕನೆಕ್ಟ್ ಆಗಿದ್ಬಿಟ್ಟು ಆ ವಾತಾವರಣವನ್ನು ಅಷ್ಟು ಕೂಲ್ ಮಾಡಿದಾಗ ಬಂದ ಜನರಿಗೆ ಅವರ ಮನಸ್ಸಲ್ಲಿ ಏನೇ ಯೋಚನೆ, ಚಿಂತನೆ, ಟೆನ್ಷನ್ ಇದ್ರೂ ಕೂಡ ಫಸ್ಟ್ ಅನುಭವ ಆಗೋದು ಯಾವುದು? ತಂಪಿನ ಅಲ್ವಾ? ಹಾಗೆ ನಿಮ್ಮಿಂದನೂ ಕೂಡ ಏನಾಗ್ಬೇಕು ಇವಾಗ? ಶಾಂತಿ ಅನುಭವ ಬರ್ಬೇಕಾದ್ರೆ ಯಾರಿಗೆ? ಸರ್ವಾತ್ಮರಿಗೆ. ಸರ್ವರಿಗೂ ಆಗ್ಬೇಕು ಅಂತಂದ್ರೆ ನೀವು ಎಷ್ಟು ದೊಡ್ಡ AC ಮಷೀನ್ ಆಗ್ಬೇಕು? ತುಂಬಾ ದೊಡ್ಡದಾಗ್ಬೇಕು. ಆವಾಗ Connection. ನೀವು ಮನಸ್ಸನ್ನು ಎಲ್ಲ ಕಡೆಯಿಂದ ತೆಗೆದು ಕೇವಲ ಸಪ್ತಗುಣಗಳು ಹೊರಗಡೆ ಹೋಗೋದು ಮಾತ್ರ ನಿಮ್ಗೆ ಅನುಭವ ಆಗ್ತಾ ಇರೋದು. ಆ ರೂಮ್ ನಲ್ಲಿ AC ಹಾಕಿದಾಗ ಅಲ್ಲಿರುವಂತ ವಾತಾವರಣ, ವಾಯುಮಂಡಲ, ಗಾಳಿ, ವಸ್ತು ಎಲ್ಲವನ್ನು ಟಚ್ ಮಾಡಿ ಹೆಂಗಿರ್ತದೆ? ಬಿಸಿ ಇರ್ತದೆ. ಕೋಲ್ಡ್ ಇರ್ತದೆ. ಯಾಕೆ? ತಂಪಾಗಿರ್ತದೆ ವಾತಾವರಣ. ಪಕ್ಕದ ರೂಮ್ ನಲ್ಲಿ ಬಿಸಿ ಇದೆ, ಈ ರೂಮ್ ನಲ್ಲಿ ತಣ್ಣಗಿದೆ. ಕಾರಣ? AC ಹಾಗಾದ್ರೆ ನೀವ್ AC ಆಗೋದು ಯಾವಾಗ? ಈಗ ಹಾಗಿದೆ ನೀವು ಮಾಯೆ ಜೊತೆಗೆ ಸೇರಿದ್ರೆ ಏನಾಗ್ತೀರಿ? ಬಿಸಿ ಆಗ್ತೀರ. ಬಾಬಾ ಜೊತೆಗೆ ಸೇರಿದ್ರೆ AC ಅದರ ಅನುಭವ ಇದೆಯೋ ಇಲ್ವೋ? ಇದೆ. ಈಗ ಹೇಳಿ, ಇವಾಗ ಸೆಕೆಂಡ್ ನಡೀತಾ ಇದೆ ತಾನೆ? ಯಾರ್ಯಾರಿಗೆ AC ಕೊಡ್ಬೇಕು ಇವಾಗ? ಸರ್ವರಿಗೆ. ಪೂರ್ತಿ ವಿಶ್ವಕ್ಕೆ ಅಷ್ಟು ಪ್ರಮಾಣದಲ್ಲಿ AC ಕೊಡಬೇಕು ಅಂತಂದ್ರೆ ಅಷ್ಟು ಪ್ರಮಾಣದಲ್ಲಿ ನಿಮ್ಮಿಂದ ಶಾಂತಿಯ ಶಕ್ತಿ ಏನಾಗ್ಬೇಕು? ಹೊರಗಡೆ ಹೋಗ್ಬೇಕು ಅಂತಂದ್ರೆ ನೀವು ನಿಮ್ಮ ಎಲ್ಲ ಜವಾಬ್ದಾರಿಯಿಂದ ಮುಕ್ತರಾಗಿ ಏನಾಗ್ಬೇಕು? ಯಾವುದೇ ಕರ್ಮ, ಲೌಕಿಕ ಇರ್ಬೋದು, ಅಲೌಕಿಕ ಇರ್ಬೋದು, ಪುರುಷಾರ್ಥ ಇರ್ಬೋದು, ಸಾಧನೆ ಇರ್ಬೋದು, ಸೇವೆ ಇರ್ಬೋದು, ಹಿಂದಿಂದ ಇರ್ಬೋದು, ಇವತ್ತಿಂದು ನಾಳೆದು ಯಾವುದನ್ನು ಕೂಡ ನೀವು ಮನಸ್ಸಿನಲ್ಲಿ ಯಾವಾಗ ತರುವ ಹಾಗೆ ಇಲ್ಲ. ನಿಮ್ ಕೆಲಸ ಏನು? ಕೇವಲ ಮನಸ್ಸನ್ನ ಬಾಬಾನ ಕೈಯಲ್ಲಿ ಕೊಟ್ಟಿದ್ದೀರಿ. ಬಾಬಾ ಅವ್ರ ಗುಣವನ್ನು ಎಲ್ಲರಿಗೂ ಕೊಡ್ತಾರೆ. ಯಾರಿಗಾರು ಕೊಟ್ಕೊಳ್ಳಿ, ಅದು ನಿಮ್ಗೆ ಸಂಬಂಧ ಇಲ್ಲ. AC ಮಷಿನ್ ಏನ್ ಮಾಡ್ತದೆ? ತಂಪು ಗಾಳಿ ಕೊಡ್ಬೇಕಾದ್ರೆ ಸಂಕಲ್ಪ ಮಾಡ್ತದೆ. ಏನಂತ? ನಾನು ಈಗ ತಂಪು ಗಾಳಿಯನ್ನ ರಾಕೇಶನ್ಗೆ ಕೊಡ್ತಾ ಇದ್ದೇನೆ, ಚೇರಿಗೆ ಕೊಡ್ತಾ ಇದ್ದೇನೆ, ಗೋಡೆಗೆ ಕೊಡ್ತಾ ಇದ್ದೇನೆ. ನನ್ನಿಂದ AC ಕಿರಣಗಳು ರೆಡ್ ಕಲರ್ ನಲ್ಲಿ ಹೊರಗಡೆ ಹೋಗ್ತಾ ಇದೆ. ಹೇಳ್ತದೆ ಹೇಳಲ್ವಾ? ಮತ್ತೆ ಅದು ಕೆಲಸ ಮಾಡ್ತಾ ಇದೆ. ಆ ಅದು ಕೆಲಸ ಮಾಡ್ತಾ ಇದೆ. ಏನ್ ಮಾಡ್ತಾ ಇರ್ತದೆ? ಕೊಡ್ತಾ ಇರ್ತದೋ ಇರಲ್ವೋ? ಕೊಡ್ತಾ ಇದೆ. ಅದೇನು ಕೊಡ್ತಾ ಇರೋದಿಲ್ಲ, ಅದು ಸುಮ್ನೆ ಅನುಭವ ಮಾಡ್ತಾ ಇರ್ತದೆ. ಏನ್ ಮಾಡ್ತಾ ಇರ್ತದೆ? ಅದು ಅನುಭವ ಮಾಡ್ತಾ ಇರ್ತದೆ. ಅನುಭವ ಮಾಡ್ತಿದ್ದಾಗ ಆಟೋಮೆಟಿಕಲ್ ಅಲ್ಲಿ ಏನಾಗ್ತಾ ಇರ್ತದೆ? ಇವಾಗ ನಾವು ಕೊಡಬೇಕು, ಅನುಭವದಲ್ಲಿ ಸಿದ್ಧರಾಗ್ಬೇಕು. ಅದನ್ನೇ ಬಾಬಾ ಹೇಳಿರೋದು ಇವಾಗ. ಅರ್ಥ ಆಯ್ತಾ? ಅದಕ್ಕಾಗಿ ಮೊದಲು ನೀವು ಮುಕ್ತಿದಾತರಾಗಿ ನಿಮ್ಮ ಮನಸ್ಸು ಬುದ್ಧಿನ ಯಾರ ಕೈಲಿ ಕೊಡಬೇಕು? ಬಾಬಾನ ಕೈಲಿ ಕೊಡಬೇಕು. ನಿದ್ರೆ ಮಾಡಿಬಿಟ್ಟು ಅದು ಅನುಭವ ಸ್ಥಿತಿ ಅಂತ ತಿಳ್ಕೊಂಡ್ಬಿಡ್ಬೇಡಿ. ನಿಮ್ಗೆ ಪ್ರಾಕ್ಟಿಕಲಿ ಆ ಭಗವಂತನ ಶಕ್ತಿ ಫ್ಲೋ ಆಗಿದೆ ಏನಾಗ್ತಾ ಇರ್ಬೇಕು? ಆಗ್ತಾ ಇರ್ಬೇಕು. ಅದು ಹೇಗೆ ಅನುಭವ ಆಗ್ಬೇಕು ಅಂತ ಏನ್ ಮಾಡೋಣ? ನಾಳೆ ಚರ್ಚೆ ಮಾಡೋಣ. ಓಕೆ. ಓಂ ಶಾಂತಿ.